ಜನರೇ, ಇವತ್ತು ಸತ್ಯವೇದದ ಭಾಗದಲ್ಲಿ ದೇವರು ನಮ್ಮನ್ನು ಹುಡುಕುವಂತನಾಗಿದ್ದಾನೆ. ದೇವರು ನಮ್ಮನ್ನು ಭಕ್ತಿ ಪ್ರಾರ್ಥನೆಗಳನ್ನು ಕೇಳುವಂತನಾಗಿದ್ದಾನೆ, ಪ್ರತಿ ಪ್ರಾರ್ಥನೆಗಳನ್ನು ತಗೊಂಡೊಯ್ಯುವಂತನಾಗಿದ್ದಾನೆ. ಮತ್ತು ಎಲ್ಲದಕ್ಕಿಂತ ಬೈಬಲಲ್ಲಿ ಒಂದು ಸ್ತ್ರೀಯನ್ನು ನೋಡ್ತಾ ಇರ್ತೀವಿ. ಆ ಸ್ತ್ರೀ ಹನ್ನೆಳು ಎಂಬುದಾಗಿ, ಆ ಸ್ತ್ರೀ ಹನ್ನೆಳು ಇರುವುದರಿಂದ ಅವಳ ಹೆಸರು ಹನ್ನೆಳು ಎಂಬುದಾಗಿ. ಅವಳ ಜೀವನ ಹೇಗಿತ್ತು ಅಂದರೆ, ಅವಳಿಗೆ ಮಕ್ಕಳಿರಲಿಲ್ಲ. ಜೀವಮಾನವೆಲ್ಲ ಅವಳು ಇನ್ನೊಬ್ಬರ ಕೈಯಲ್ಲಿ ಅನಿಸ್ಕೊಳ್ಳೋದನ್ನೇ ಜಾಸ್ತಿ ಆಗಿತ್ತು. ಅಂದರೆ ಅರ್ಥ, ಅವಳಿಗೆ ಬಾಂಜಿತನ ಇತ್ತು. ಅವಳಿಗೆ ಆಲೋಚನೆ ಮಾಡಿ, ಅವಳು ಭಾಳ ವರ್ಷದಿಂದ ಬಂಜಿತನಲ್ಲಿ ಅವಳಿದ್ದಳು. ಆ ಸ್ತ್ರೀ ಹನ್ನೆಳು ಯಾವಾಗ ಪರಿಪೂರ್ಣತೆಯಿಂದ ಅವಳು ಭಾಳ ದುಃಖಿಕರನಾಗಿದ್ದಳು. ಆಗ ಆಲ್ರೆಡಿ ಹನ್ನೆಳಿಗೆ ಇನ್ನೊಬ್ಬಳು ಸೋತಿ ಇದ್ದಳು. ಆದರೂ ಅವರಿಗೆ ಮಕ್ಕಳಿತ್ತು, ಆದರೆ ಹನ್ನೆಳಿಗೆ ಮಕ್ಕಳಿರಲಿಲ್ಲ. ಆ ಮಕ್ಕಳು ಇಲ್ಲದ ಕಾರಣದಿಂದ ಹನ್ನೆಳು ತುಂಬ ಮನಸ್ಸು ಒಳಗಡೆ ತುಂಬ ದುಃಖಿಗಳಾಗಿದ್ದಳು, ತುಂಬ ನೋವಿನ ಒಳಗಡೆ ಅನುಭವಿಸ್ತಾ ಇದ್ದಳು. ಅವಳ ಜೀವನ ಬಹಳಷ್ಟು ಕಠಿಣವಾಗಿ ಹೋಗ್ತಾ ಇತ್ತು. ಯಾಕೆಂದರೆ ಎಲ್ಲರ ಮಕ್ಕಳು ತೊಗೊಂಡು ನಿಂತರೆ ಅವಳು ಮಕ್ಕಳು ತೊಗೊಂಡಿರ್ತಿರ್ಲಿಲ್ಲ, ಎಲ್ಲರ ಮಕ್ಕಳು ಆಡಿದ್ರೆ ಅವಳು ಮಕ್ಕಳು ಆಡಿಸೋಳಿದ್ದಿಲ್ಲ. ಅವಳಿಗೆ ಗೊತ್ತಿತ್ತು ಬಂಜೆತನದ ಸಂಕಟ ಏನದಂತ ಹನ್ನೆಳು ಅನುಭವಿಸಿದಳು ಬೈಬಲ್ ಆಧಾರದಿಂದ. ಇಲ್ಲಿ ನಾವು ನೋಡೋದಾದರೆ ಒಂದು ಹರಿಕೆಯನ್ನು ಹೊತ್ತುಕೊಳ್ತಾಳೆ. ಪ್ರಿಯರೇ, ಇವತ್ತು ಈ ಮೆಸೇಜ್ ಅರ್ಥ ಏನಿದೆ, ಯಾರಿಗಾದರೂ ಮಕ್ಕಳು ಇಲ್ಲದಿದ್ದರೆ, ಯಾರಿಗಾದರೂ ಕಮ್ಮಿ ಇದ್ದರೆ, ಇವತ್ತು ದೇವರು ಯಾವ ರೀತಿ ಫಾಸ್ಟ್ ಕೆಲಸ ಮಾಡ್ತಾನೆ ಅಂದರೆ ಹರಕೆಗಳ ಮುಖಾಂತರ ಫಾಸ್ಟ್ ಕೆಲಸ ಮಾಡ್ತಾ ಇರ್ತಾನೆ. ಇದು ಇವತ್ತಿನ ಅಲ್ಲ, ಇದು ಆಗಿನ ಕಾಲದಿಂದ ಈಗಿನ ಕಾಲವರೆಗೂ ದೇವರು ಹರಕೆಗಳನ್ನು ಕೇಳುವಂತನಾಗಿದ್ದಾನೆ. ಈ ಹನ್ನೆಳು ಒಂದು ಕಠಿಣ ಟೈಮಿನಲ್ಲಿ ಬಂದು ಚರ್ಚ್ ಒಳಗಡೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಇಂಥ ಸುಂದರವಾದಂಥ ಸಭೆ ಒಳಗಡೆ ಕೂತ್ಕೊಂಡು ಪ್ರಾರ್ಥನೆ ಕೇಳಿ, ಈ ಹನ್ನೆಳಿಗೆ ಮಕ್ಕಳಿಲ್ಲದ ಕಾರಣ ತುಂಬ ದುಃಖಿಗಳಾಗಿದ್ದಳು. ಇವಳಿಗೆ ಮಗುವನ್ನ ಬೇಕಾಗಿತ್ತು. ಆದರೆ ಇವಳು ಒಂದು ದಿನ ಇವಳು ಗೊತ್ತಾಗ್ತದೆ, ನಾನು ಎಲ್ಲ ಹೋದ್ರೂ ಮಕ್ಕಳಾಗಲ್ಲ, ಯಾವ ಡಾಕ್ಟರ್ ಔಷಧಿ ತಿಂದಿರ್ಬೋದು ಆಲೋಚನೆ ಮಾಡಿ. ಒಂದು ಸ್ತ್ರೀ 1 ವರ್ಷ 2 ವರ್ಷ ಗ್ಯಾಪ್ ಆಯ್ತಂದರೆ ಅವಳು ಎಷ್ಟು ಸಫರ್ ಆಗ್ತಾಳೆ ಹಾಸ್ಪಿಟಲ್ ಓಡಾಡೋಕ್ಕೆ. ಅವರಿಗೆ ಬೇರೆ ಬೇರೆ ಡಾಕ್ಟರ್ಗಳು ಚೇಂಜ್ ಮಾಡ್ತಾಳೆ. ಆಗಿನ ಟೈಮಿನಲ್ಲಿ ಆಯುರ್ವೇದಿಕ್ ಮದ್ದಿರ್ಬೋದು, ಅಥವಾ ಯಾವುದೇ ಡಾಕ್ಟರ್ ಇರ್ಬೋದು, ಅಥವಾ ಎಲ್ಲೇ ಸ್ಥಳದಲ್ಲಿ ಯಾವುದೋ ವಿಷಯದಲ್ಲಿ ತಿಳ್ಕೊಳ್ಳೋಂಥ ವಿಷಯಗಳಿರ್ಬೋದು, ಅವಳು ಹೋಗಿರ್ಬೋದು. ಆದರೂ ಸಹ ಹನ್ನೆಳು ಎಲ್ಲೇ ಸುತ್ತಾಳು ಬಂದ್ರೂ ಅವಳಿಗೆ ಬಾಂಜತನ ಇತ್ತು ಪ್ರಿಯರೇ. ಆದರೆ ಅವಳಿಗೆ ಮಕ್ಕಳು ಆಗಲ್ಲಂತ ಅಲ್ಲಿ ಗೊತ್ತಾಯಿತು ಅವಳ ಟ್ರೀಟ್ಮೆಂಟ್ ಬಗ್ಗೆ. ಆದರೆ ಹನ್ನೆಳು ಸುಮ್ಮನೆ ಇರಲಿಲ್ಲ. ಅವಳು ಏನು ಮಾಡ್ತಾಳೆ ಅಂದರೆ, ಒಂದು ಸಭೆಗೆ ಹೋಗ್ತಾಳೆ, ಇಂಥ ಒಂದು ಸುಂದರವಾದ ಚರ್ಚಿಗೆ ಹೋಗ್ತಾಳೆ. ಆ ಚರ್ಚಲ್ಲಿ ಕೂತ್ಕೊಂಡು ಅವಳು ದುಃಖಪಟ್ಟು ಅವಳು ಚೀರಿ ಚೀರಿ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಅವಳು ಮನ ನೊಂದಿ ಒಳಗಡೆ ದುಃಖವನ್ನು ಎತ್ತಾಕಿ ಅವಳು ದುಃಖದಿಂದ ಹೃದಯದಿಂದ ಪೂರ್ತಿಯಾಗಿ ಹನ್ನೆಳು ಮೊಳಕಾಲು ಹಾಕಿ ಕೈಗಳನ್ನು ಮೇಲೆತ್ತಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಳು. ಪ್ರಾರ್ಥನೆ ಮಾಡ್ತಾ 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 ನೀವು ಆಲೋಚನೆ ಮಾಡಿ, ನೀವು ಅಟ್ಲೀಸ್ಟ್ ಪ್ರಾರ್ಥನೆ ಎಷ್ಟು ಮಾಡಿರ್ಬೋದು, ಒಂದು 5 ನಿಮಿಷ 10 ನಿಮಿಷ 20 ನಿಮಿಷ 1 ತಾಸು 2 ತಾಸು ಮಾಡಿರ್ಬೋದು. ಅದ್ರ ಹನ್ನೆಳು ಆ ರೀತಿ ಪ್ರಾರ್ಥನೆ ಮಾಡಿದವಳಲ್ಲ. ಹನ್ನೆಳು ಪ್ರಾರ್ಥನೆ ಹೇಗಿತ್ತಂದರೆ, ಅವಳು ಯಾವಾಗ ಮೇನ್ ಟೈಮಲ್ಲಿ ಬಂದಳು, ಚರ್ಚ್ ಓಪನ್ ಆದಮೇಲೆ ಚರ್ಚಲ್ಲಿ ಯಾರು ಇರಲಿಲ್ಲ, ಎಲ್ಲ ಇಲ್ಲದ ಟೈಮಲ್ಲಿ ಸಭೆ ಒಳಗಡೆ ಬಂದು, ಅಂದರೆ ಚರ್ಚ್ ಮುಗಿದಿರ್ಬೋದು, ಸಭೆ ಮುಗಿದೋಗಿತ್ತು. ಆ ಟೈಮಲ್ಲಿ ಅವಳು ಏನು ಮಾಡಿದಳು, ಮೊಳಕಾಲು ಹಾಕಿ ಪ್ರಾರ್ಥನೆ ಮಾಡಿದಳು, ದೇವರಿಗೆ ಹೇಳಿದಳು. ದೇವರಿಗೆ ಯಾವ ರೀತಿ ಹೇಳ್ತಾ ಇದ್ದಾನೆ, ದುಃಖಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಳು ಹನ್ನೆಳು. ಎಂಥ ಪ್ರಾರ್ಥನೆ ಅಂದರೆ, ಅವಳು ಜೀವಿತದಲ್ಲಿ ಅವಳು ನೊಂದಿರುವ ದಿನಗಳೆಲ್ಲ ನೆನೆಸ್ಕೊಂಡು ದೇವರ ಎದುರುಗಡೆ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂತಳಾಗಿತ್ತು. ಅವಳು ಒಂದೊಂದು ಪ್ರಾರ್ಥನೆ ಕಣ್ಣೀರು. ಆವಾಗ ಅಲ್ಲಿ ಒಬ್ಬ ಸೇವಕನಿರ್ತಾನೆ, ಅವನ ಹೆಸರೇ ಎಲಿಯ ಎಂಬುದಾಗಿ. ಅಂದರೆ ಎಲಿಯ ಇವನು ಸಭೆ ಸೇವಕನು. ಎಲಿಯ ಅಂದರೆ ನೀವು ತಿಳ್ಕೊಬಾರ್ದು, ಎಲಿಯ ಅಂದರೆ ಮತ್ತೆ ಮಳೆಗಾಳಿಗಳು ನಿಂದ್ರಿಸಿದಂಥ ಎಲಿಯ, ಬೆಂಕಿ ಬರಮಾಡಿದಂಥ ಎಲಿಯ, ಆ ಎಲಿಯ ಅಲ್ಲ. ಈ ಎಲಿಯ ಸಭೆ ಸೇವಕನು. ಇವನ ಹೆಸರು ಎಲಿಯನಿದ್ದಾನೆ. ಇವನು ಚರ್ಚ್ ಒಳಗಡೆ ಜೀವನ ಮಾಡೋನು, ಚರ್ಚ್ ಪಾಸ್ಟರ್. ಈ ಚರ್ಚಿನಲ್ಲಿ ಯೆಹೋವನ ಸಮ್ಮುಖದಲ್ಲಿ ಇವನ ಸಭೆ ಒಳಗಡೆ ಬಂದಿದ್ದ ಜನರಿಗೆ ವಾಕ್ಯಗಳು ತಿಳಿಸುವಂತ ಇನ್ನು ಸಭಾ ಪಾಲಕನಾಗಿದ್ದನು. ಇವನು ಏನು ಮಾಡ್ತಾನಂದ್ರೆ, ಅವಳು ಮೊಳಕಾಲ ಕೂತ್ಕಿರುವಂಥದ್ದು ಹಿಂದೆ ಮುಂದೆ ನೋಡ್ತಾ, ಈ ಸ್ತ್ರೀ ಯಾರು, ಈ ಸ್ತ್ರೀ ಎಲ್ಲಿಂದ ಬಂದಿದ್ದಾಳೆ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಇವು ಬಹಳ ಹೊತ್ತಾಯ್ತಲ್ಲ, ಎಲ್ಲರೂ ಪ್ರೇಯರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಆದರೆ ಈ ಸ್ತ್ರೀ ಏನು ಡಿಫ್ರೆಂಟ್ ಆಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳಂತ, ಇವಳು ಏನಂದ್ರೆ ಡ್ರಿಂಕಿನ ಮಾಡಿದಾಳ ಅಂತ ಆ ಎಲಿಯ ಮನಸ್ಸು ಒಳಗಡೆ ಆ ಸೇವಕನು ಆ ಸ್ತ್ರೀಗೆ ಮೊಳಕಾಲ ಹಾಕೊಂಡು ನೋಡಿ ಕೈಗಳನ್ನು ಎತ್ತಿ ಅವಳು ಕಣ್ಣೀರು ತೆಗೆಯೋದನ್ನು ಅವಳ ಬಾಯಲ್ಲೇ ಅವಳ ಮನಸ್ಸು ಒಳಗಡೆ ಸ್ತೋತ್ರವನ್ನು ಹೇಳುತ್ತಾ ದೇವರಿಗೆ ಅವಳು ಕಷ್ಟಗಳನ್ನು ಹಂಚ್ಕೋತಾ ಇದ್ದಾಳೆ. ಆದರೆ ಅಲ್ಲಿ ಸೇವಕನು ಅರ್ಥವಾಗಲಿಲ್ಲ.
ಯಾಕೆ ಗೊತ್ತಾ ಪ್ರಿಯ ದೇವಚಂದೆ, ಅಲ್ಲಿ ಬಹಳ ದುಃಖಿಗಳಾಗಿದ್ದಳು. ಅವಳ ಹರಕೆ ದೇವರಿಗೆ ಹೇಳಿದಳು, ಯೆಹೋವನೇ ನನಗೇನಾದರೂ ಮಗುವನ್ನ ಕೊಡು ಕರ್ತನೆ. ಅವಳು ದುಃಖ ಪಟ್ಟಿ ಪ್ರಾರ್ಥನೆ ಮಾಡಿದ ಮೇಲೆ ಅದೇ ಗಳಿಗೆ ಅವಳು ಬಹಳ ಟೈಮಿನಿಂದ ಎದ್ದಳು. ಪ್ರಿಯ ದೇವಜಂಡ, ಅವಳು ಬಹಳ ಟೈಮಿನಿಂದ ಎದ್ದಿ ಮೇಲೆ ಆ ಗಳಿಗೆ ಆ ಸೇವಕನ ಆಶ್ಚರ್ಯವಾಗ್ತಾನೆ. ಅವಳು ಪ್ರಾರ್ಥನೆ, ನಿಜಕ್ಕೂ ಇವಳು ಡ್ರಿಂಕ್ ಮಾಡಿದವಳಲ್ಲ, ಇವಳು ದ್ರಾಕ್ಷಿ ರಸ ಕುಡಿದಿದ್ದ ಸ್ತ್ರೀ ಅಲ್ಲ, ಇವಳು ನಶ ಮಾಡಿದ ಸ್ತ್ರೀ ಅಲ್ಲ, ಇವಳು ದೇವರಲ್ಲಿ ಪರವಶನ ಕೂತಿದ್ದಾಳೆ, ದೇವರಲ್ಲಿ ಮಗ್ನಳ ಕೂತಿದ್ದಾಳಂತ ಅವನ ಬಾಯಿಯಿಂದ ಒಂದು ಶುಭ ನುಡಿತದೆ. ಯೆಹೋವನು ಈ ಮುಂದಿನ ವರ್ಷ ಬರೋ ತನಕ ಒಂದು ಮಗುವನ್ನಾಗುತ್ತದೆ ಅಂತ ಭವಿಷ್ಯವಾಣಿ ಹೇಳಿದನು. ಹಲ್ಲೆಲೂಯ. ಇದು ನಾನು ತಿಳಿಸ್ತಾ ಇದ್ದೀನಿ, ಕೆಲವು ಹರಕೆಗಳನ್ನು ದೇವರು ಯಾವಾಗ ಫಾಸ್ಟ್ ಕೆಲಸ ಮಾಡ್ತಾನಂದರೆ ನಮ್ಮ ಹರಕೆಗಳನ್ನು, ನಮ್ಮ ಭಕ್ತಿಗಳನ್ನು, ನಾವು ದೇವರು ನಿಮಗೆ ಏನೇ ಕೆಲಸ ನಿಂದಿರಲಿ, ಏನೇ ಕೆಲಸಗಳನ್ನು ತಡೆ ಆಗಿರಲಿ, ದೇವರಿಗೆ ಹರಕೆ ಮಾಡೋಕ್ಕೆ ಪ್ರಾರಂಭ ಮಾಡಿರಿ. ಯಾಕೆ ಹಿಂದಿನ ಪಿತೃಗಳು ಅವ್ರ ಹರಕೆಗಳು ಮಾಡ್ತಾ ಇದ್ರು. ಅವ್ರು ಯಾವಾಗ ಹರಕೆಗಳು ಮಾಡ್ತಾ ಇದ್ರು ಅವ್ರ ಕೆಲಸಗಳು ಸಕ್ಸಸ್ಫುಲ್ ಎದುರು ನೋಡ್ತಾ ಇದ್ದಿದ್ರು. ಇವತ್ತು ನಾನು ಹೇಳುವ ಸಂದೇಶ, ನಿಮ್ಮ ಪ್ರಾರ್ಥನೆ, ನಿಮ್ಮ ನಂಬಿಕೆ, ನಿಮ್ಮ ಎಲ್ಲ ವಿಶ್ವಾಸಗಳು ಹರಕೆ ಮಾಡೋದ್ರಲ್ಲಿ ಮುಂದೆ ಹೋಗ್ರಿ. ಯಾವಾಗ ಹರಕೆ ಮಾಡ್ತಿರೋ ಕರ್ತನು ಅದಕ್ಕಾಗಿ ಫಾಸ್ಟ್ ಆಗಿ ಕೆಲಸಗಳು ಮಾಡುವಂತನಾಗಿದ್ದಾನೆ. ಆಗ ಮಾಡಿದ ಮೇಲೆ ಆ ಸ್ತ್ರೀ ಹೊಟ್ಟೆಯಲ್ಲಿ ಒಂದು ಮಗುವನ್ನ ಮೂಡ್ತಾ, ಆ ಮಗುವಿನ ಹೆಸರೇ ಸಮುವೇಲನೆಂಬುದಾಗಿ ಇಕ್ಕಿರ್ತಾಳೆ. ಹಲ್ಲೆಲೂಯ. ಆ ಮಗುವಿನ ಹೆಸರೇ ಸಮುವೇಲ ಎಂಬುದಾಗಿಕ್ಕಿರುವಾಗ ಆ ಸಮುವೇಲನು ಹೇಗಿರ್ತಾನೆ ಅಂದರೆ ಚಿಕ್ಕ ಬಾಲಕನಾಗಿರುತ್ತಾನೆ. ಪ್ರಿಯ ದೇವಜನರೇ, ಅವನಿಗೆ ಅವಳು ಹೆಂಗೆ ಹರಕೆ ಮಾಡ್ತಾ ಗೊತ್ತಾ, ನನ್ನ ಮಗು ಯಾವಾಗ ಹಾಲು ಬಿಡುತ್ತದೋ ಆ ಹಾಲು ಬಿಟ್ಟಿದ ಗಳಿಗೆನೆ ಆ ಮಗುಗೆ ನೀನು ಚರ್ಚಲ್ಲಿ ತಂದು ಬಿಡ್ತೀನಿ ದೇವ್ರೆ. ಅವಳು ಹರಕೆ ಹೆಂಗಿತ್ತು, ಒಂದೇ ಮಗು ಕೇಳಿದಾಳೆ. ಅವಳು ಹೆಚ್ಚು ಒಂದು 4 ಜನ ಮಗು ಕೇಳಿಲ್ಲ, ಒಂದಿಬ್ಬರು ಮಕ್ಕಳು ಕೇಳಿಲ್ಲ. ಒಂದಿಬ್ಬರು ಮಕ್ಕಳು ಕೊಡ್ತೇವ್ರೆ, ಒಂದು ಮಗು ನೀನು ಚರ್ಚೆಗೆ ಕೊಡ್ತೀನಿ, ಒಂದು ಮಗು ನಾನು ಇಟ್ಕೊತೀನಿ, ಹಿಂಗೆ ಹೇಳಿಲ್ಲ. ದೇವರಾದ್ರೆ ಏನು ಡಿಮಾಂಡ್ ಮಾಡಿದ್ರು ಗೊತ್ತಾ, ಒಂದು ಮಗುನ ನಾನು ಕೊಟ್ಟರೆ ಆ ಮಗು ನಿನ್ನ ಸೇವೆಗೆ ತಂದು ಬಿಡ್ತೀನಿ ಅಂತ ಹರಕೆ ಮಾಡಿದಳು. ಗಟ್ಟಿಗೆ ಹೇಳು ಹಲ್ಲೆಲೂಯ, ಹಲ್ಲೆಲೂಯ. ಆ ಮಗುವಿನ ಹೆತ್ತಿದ ಮೇಲೆ, ಆ ಹಾಲನ್ನು ಕುಡಿಯೋದನ್ನು ಬಿಟ್ಟಿದ ಮೇಲೆ ಆ ಮಗುವಿನ ಏನು ಮಾಡ್ತಾಳೆ, ಒಬ್ಬ ಮುಪ್ಪಿನ ಎಲಿಯ ಅಂತ, ಅದೇ ಯಾವ ಸೇಮು ಎಲ್ಲಿ ಚರ್ಚಲ್ಲಿ ಕೂತ್ಕೊಂಡಿದ್ದಳೋ ಆ ಎಲಿಯನ ಕಣ್ಣು ಮಬ್ಬಾಗಿರ್ತದೆ. ಅವನು ಏಜ್ ಆಗ್ತಾ ಇರ್ತದೆ, ಅವನ ಕಣ್ಣು ಮಬ್ಬುಗಳಾಗ್ತದೆ, ಆ ಪಾಸ್ಟರ್ಸ್ ಕಣ್ಣುಗಳು. ಆವಾಗ ಆ ಸ್ತ್ರೀ ಅವನಿಗೆ ಹೋಗಿ ಆ ಮಗುವನ್ನ ಬಿಟ್ಬಿಡ್ತಾಳೆ. ಆಲೋಚನೆ ಮಾಡಿರಿ, ಇವಳದು ಧೈರ್ಯ ಎಷ್ಟಿರ್ಬೋದು, ಅವಳ ನಂಬಿಕೆ ಎಷ್ಟಿರ್ಬೋದು, ದೇವರ ಮೇಲೆ ಭಯ ಇಟ್ಟಿರ್ಬೋದು. ಈ ಸ್ತ್ರೀಗೆ ತನ್ನ ಹುಟ್ಟಿದ ಮಗು, ಒಂದೇ ಒಂದು ಮಗು ಹುಟ್ಟಿದೆ, ಆ ಒಂದು ಹುಟ್ಟಿದಂಥ ಮಗುನ ದೇವರಿಗೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡಿರಲಿಲ್ಲ, ದೇವರಿಂದ ತಗೊಳ್ಳೋಕ್ಕೂ ಹಿಂದೆ ಮುಂದೆ ನೋಡಿರಲಿಲ್ಲ. ದೇವರು ಕೊಟ್ಟ ಮಾತು ಹೇಗೆ ತೀರಿಸಲು ನೋಡಿ ಆಲೋಚನೆ ಮಾಡಿರಿ. ಇವತ್ತು ನಾವು ಸ್ವಲ್ಪ ದೊಡ್ಡ ಕೆಲಸಗಳು ದೇವರಿಗೆ ಕೇಳ್ತೀವಿ. ದೇವರೇ ಒಂದು ಬಿಲ್ಡಿಂಗ್ ಕೊಡು, ಒಂದು ಮನೆ ಕೊಡು, ಅದು ಕೊಡು, ಇದು ಕೊಡು, ನಾ ಬಂದಿದ್ದು ಅರ್ಧ ನಿನಗೆ ಕೊಡ್ತೀನಿ, ಬಂದಿದ್ದು ನಾನು ಎಲ್ಲ ಅರ್ಧ ನಿನಗೆ ಕೊಡ್ತೀನಿ ಅಂತ ನಾವೇನೇನೋ ಭಕ್ತಿಗಳಿಂದ ಹಚ್ಕೊಳ್ತೀವಿ. ನಾವು ಬಾಯಿಯಿಂದ ಬಿಚ್ಚಿ ನಾವು ಒಂದೊಂದು ವಿಷಯಗಳನ್ನೆಲ್ಲವನ್ನು ಹೇಳಿರ್ತೀವಿ. ಆದರೆ ಕೆಲವು ಟೈಮಲ್ಲಿ ಅದು ಬಂದಿರ್ತದೆ, ಅದು ಕೂಡ ಟೈಮನ್ನು ಮನಸ್ಸು ಕಳವಳ ಆಗ್ತದೆ. ಇಷ್ಟು ದುಡ್ಡು ಕೊಟ್ಟರೆ ಹೆಂಗೆ, ಇಷ್ಟು ಜಾಸ್ತಿ ಕೊಟ್ಟರೆ ಹೆಂಗೆ, ಇದು ಕೊಟ್ಟರೆ ಹೆಂಗೆ, ಇದು ಮಾಡಿದ್ರೆ ಹೆಂಗೆ, ನಮ್ಮ ಮನಸ್ಸುಗಳನ್ನು ನಮಗೆ ಕಲವಶ ಮಾಡ್ಕೋತೀವಿ. ಆದರೆ 12 ಒಬ್ಬ ಸ್ತ್ರೀ ಇದ್ದಳು, ಮಗನ ಹರಕೆ ಮಾಡಿದಳು, ದೇವರಿಗೆ ಕೊಡ್ತೀನಿ ಅಂತ ಹೇಳಿದಳು. ಅದು ಹೇಗೆ ಕೊಡ್ತೀನಿ ಅಂತ, ಹಾಲು ಕುಡಿಯೋದು ಬಿಟ್ಟ ತಕ್ಷಣ ಆ ಮಗು ನಿನ್ನ ಚರ್ಚಲ್ಲಿ ತಂದು ಬಿಡ್ತೀನಿ ಅಂತ ಹೇಳಿದ್ರು. ಗಟ್ಟಿಗೆ ಹಲ್ಲೆಲೂಯ. ನೋಡಿ, ಅವಳಲ್ಲಿ ಗರ್ಭ ಇತ್ತು. ಅವಾಗ ಆ ಗರ್ಭ ಧರಿಸಿದ ಮೇಲೆ ಆ ಮಗುವನ್ನ ನೋಡಿದಳು, ಆ ಮಗುವನ್ನ ಇಟ್ಕೋಬೇಕಾಗಿತ್ತು. ಆದರೆ ಆ ರೀತಿ ಸ್ವಭಾವವುಳ್ಳವಳು ಇರಲಿಲ್ಲ, ದೇವರಿಗೆ ಅಂಜೋಳಿದ್ದಳು. ದೇವರ ಜೊತೆ ಅಂಜಿಕೆಯಿಂದ, ಭಯ ಭಕ್ತಿಯಿಂದ ನಡೆಯುವಂಥ ಸ್ತ್ರೀ ಇದ್ದಳು ಅವಳು. ಯಾವಾಗ ಆ ರೀತಿ ಹೇಳಿದಳು, ಆ ಮಗುನ ಏನು ಮಾಡಿದಳು, ಅಲ್ಲಿ ಆ ಸೇವಕನ ಹತ್ರ ಒಯ್ದು ಬಿಡ್ತಾಳೆ. ಆ ಸೇವಕನೇನಂತಾನೆ, ಸರಿ ಆಯಿತು ತಗೋಮ್ಮ, ಇಲ್ಲೇ ಇರಲಿ ತಗೋ, ನಿನ್ನ ಮಗ ದೇವರಿಗೆ ಯೆಹೋವನಿಗೆ ಕೊಟ್ಟಿದ್ದೀಯ, ನಮಗೆ ಕೊಟ್ಟಿಲ್ಲ, ದೇವರಿಗೆ ಅಂತ ಕೊಟ್ಟಿದ್ದೀಯಾ, ದೇವರ ಸೇವೆ ಮಾಡುವಂಥ ವ್ಯಕ್ತಿ ಇದ್ದಾನೆ ಅಂತ ಅವಳು ಏನು ಮಾಡ್ತಾಳೆ, ಅದೇ ಪರಿಪೂರ್ಣತೆಯಿಂದ ಅಲ್ಲಿ ಮಾತನಾಡಿ ತನ್ನ ಮಗುವನ್ನ ಆಲೋಚನೆ ಮಾಡಿ, ಇವತ್ತು ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಹಾಕಲಿ, ಸ್ಕೂಲಲ್ಲಿ ಕಳಿದ್ರೆ ಬೆಳಗ್ಗೆ ಹೋದಂಥ ಮಗು ಮತ್ತು ಸಾಯಂಕಾಲ 5 ಆಯಿತು, 4 ಗಂಟೆ ಬರಬೇಕಾದಂಥ ಮಗು ಅದು ಬರಲಿಲ್ಲ, 5 ಗಂಟೆ ಆಯಿತು, 6 ಗಂಟೆ ಆಯಿತು, 7 ಗಂಟೆ ಆಯಿತು. ನಾವು ಎಷ್ಟು ಟೆನ್ಷನ್ ತೊಗೋತೀವಿ, ನಮ್ಮ ಮಗ ಎಲ್ಲಿ ಹೋದನು, ನನ್ನ ಮಗಳೆಲ್ಲಿ ಹೋದಳು, ನಮ್ಮ ಮಕ್ಕಳು ಎಲ್ಲಿ ಹೋದರು ಅಂತ. ಅದು ಅಷ್ಟು ಡೀಪಾಗಿ ಚಿಂತೆ ಮಾಡ್ತೀವಿ. ಇವತ್ತು ಅವಳು ಆ ಮಗುವನ್ನ ಬಿಟ್ಟು ಎಷ್ಟು ದೊಡ್ಡ ಮನಸ್ಸಿನಿಂದ ದೇವರಿಗೆ ಕೊಟ್ಟಿದ್ದಾಳೆ. ಆ ಮಗುವನ್ನ ಆಲೋಚನೆ ಮಾಡಿ, ಅವಳು ಮನಸ್ಸು ಎಷ್ಟು ನಮ್ರವಾಗಿತ್ತು, ಅವಳ ಹೃದಯ ಎಷ್ಟು ನಮ್ರಳವಾಗಿತ್ತು, ಅವಳು ದೇವರ ಜೊತೆ ಒಡಂಬಡಿಕೆ ಹೇಗಿತ್ತು. ದೇವರಿಗೆ ಕೊಡ್ತೀನಂತ ಮಾತು ಅವಳು ರಿವರ್ಸ್ ತಗೊಂಡಿಲ್ಲ, ದೇವರಿಗೆ ಕೊಟ್ಟಬೇಕಂತ ಶಬ್ದ ದೇವರಿಗೆ ಕೊಟ್ಟು ಬಿಟ್ಟಳು, ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ಆದರೆ ನನಗಿವತ್ತು ಹೇಳುವ ಸಂದೇಶ, ಅನೇಕ ಜನರಿಗೆ ಸಕ್ಸಸ್ ಹೇಗಾಗ್ತದೆ ಪ್ರಾರ್ಥನೆ, ಅವ್ರ ಪ್ರಾರ್ಥನೆ ಲೆವೆಲ್ ಟು ಲೆವೆಲ್ ಹೇಗೆ
ಹೋಗ್ತದೆ ಅಂದರೆ, ಒಂದು ಭಕ್ತಿಯಿಂದ, ಆತ್ಮಿಕ ಭಕ್ತಿಯಿಂದ ಹರಿಕೆ ಮಾಡೋದನ್ನು ಪ್ರಾರಂಭ ಮಾಡಿ. ನೀವು ಯಾವುದೇ ರೀತಿಯಿಂದ ಹರಿಕೆ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮ ಹರಿಕೆಗಳನ್ನು ಹೀಗೆ ಪ್ರಕಾರ ಇರಬೇಕಂತಿಲ್ಲ. ಯೆಹೋವನಿಗೆ, ದೇವರಿಗೆ ಬೇಕಾದ ಹರಿಕೆಗಳನ್ನು, ದೇವರಿಗೆ ಮೆಚ್ಚುಗೆ ಆಗಬೇಕು. ಆ ಮೆಚ್ಚುಗೆ ಆದರೆ ದೇವರು ಬೇಗವಾಗಿ ಸ್ಪಷ್ಟವಾಗಿ ಕೆಲಸಗಳು ಮಾಡುತ್ತಾ ಇರ್ತಾನೆ. ಇದು ಬೈಬಲಲ್ಲಿ ನೋಡ್ತಿದ್ವಿ. ಪ್ರಿಯ ದೇವಜನರೇ, ಆ ಮಗುವನ್ನ ಅಲ್ಲಿ ತಂದು ಬಿಡ್ತಾಳೆ ಚರ್ಚಲ್ಲಿ. ಆ ಬಿಟ್ಟಿದ ಮೇಲೆ ಒಂದು ಮಂಜೂಷವನ್ನು ನೋಡ್ತೀವಿ. ಆ ಮಂಜೂಷ ಅಂದರೆ ಅರ್ಥ, ಮಂಜೂಷ ಅಂದರೆ ದೇವರ ಮಂಜೂಷ 10 ಆಜ್ಞೆಗಳು ಒಳಗಿರುವಂಥದ್ದು. 1ನೇ ಪಾಯಿಂಟು. 2ನೇದಾಗಿ ದೇವರ ಪ್ರಸನ್ನತೆ ಇರೋದಕ್ಕಾಗಿ ಮಂಜೂಷ ಅಂತ ಇದ್ರು. ಮಂಜೂಷ ಅಂದರೆ ಏನು? ಒಂದು ಪಾಲ್ಕಿ. ಆಗಿನ ಟೈಮಲ್ಲಿ ಒಂದು ಪಾಲ್ಕಿ, ಇವತ್ತಿನ ಟೈಮಲ್ಲಿ ಭಾಳ ಜನ ಪಾಲ್ಕಿಗಳಿಂದ ಮೆರೆಸ್ತಾ ಇದ್ದಾರೆ ಸುಮ್ಮನೆ. ಆದರೆ ಇದು ಎಲ್ಲಿಂದ ಬಂತು? ಈ ಪಾಲ್ಕಿ ಎಲ್ಲಿಂದ ಮೆರೆಸಕ್ಕೆ ಪ್ರಾರಂಭವಾಯಿತು ಅಂದರೆ, ಇದು ಇವತ್ತಿನ ಹಿಡಿದು ಅಲ್ಲ, ಇದು ಹಿಂದೂಗಳ ಅಂದರೆ ಹಿಂದಿನ ಪರಿಪೂರ್ಣತೆಯಿಂದ, ಬೈಬಲ್ ಆಧಾರದಿಂದ ನೋಡೋದಾದರೆ ಇದು ಪಿತೃಗಳಲ್ಲೂ ಸಹ ದೇವರ ಪ್ರಸನ್ನತೆ ಇತ್ತು. ಯಾವಾಗ ಪಾಲಿಕೆಗಳನ್ನು ಇತ್ತೋ, ಆ ಪಾಲಿಕೆ ಎಲ್ಲೆಲ್ಲಿ ಯಾವ ಊರಲ್ಲಿ ಇರ್ತಿತ್ತೋ ಅಲ್ಲಲ್ಲಿ ದೇವರ ಬ್ಲೆಸ್ಸಿಂಗ್ ಇರ್ತಾ ಇತ್ತು, ದೇವರ ಪ್ರೆಸೆನ್ಸ್ ಇರ್ತಾ ಇತ್ತು. ನಾನು ಹೇಳ್ತಾ ಇದ್ದೀನಿ, ಅದು ಪಾಲಿಕೆ ಮೀನ್ಸ್ ಇವತ್ತು ಪಾಲಿಕೆ ಅಂತ ನಾವು ಹೇಳ್ತೀವಿ ನಮ್ಮ ಬಿದರ್ ಭಾಷೆಯಲ್ಲಿ, ಈ ಸೈಡ್ ವರ್ಗದಲ್ಲಿ. ಆದರೆ ಅದರ ಹೆಸರು ಮಂಜೂಷ ಎಂಬುದಾಗಿ. ಗಟ್ಟಿಗೆ ಹಲ್ಲೆಲೂಯ. ಆ ಮಂಜೂಷ ಎಲ್ಲಿ, ಯಾವ ಊರಲ್ಲಿ ಎಲ್ಲಿ ಯುದ್ಧ ನಡೀತದೋ ಅಲ್ಲಿ ಸ್ಥಳದಲ್ಲಿ ಒಯ್ದಿಕ್ಕಿದ್ರೆ ಅಲ್ಲಿ ಜಯವನ್ನು ಹೊಂದುತ್ತಾ ಇದ್ರು ಜನ. ಎಲ್ಲಿ ಆ ಮಂಜೂಷ ಇರ್ತಾ ಇತ್ತೋ ಅಲ್ಲಿನ ಜನ ಮಳೆ, ಗಾಳಿ, ಬಿಸಿಲು ಎಲ್ಲ ಸುರಕ್ಷತೆ, ರೈಟ್ ಟೈಮಿಗೆ ದೇವರ ಬ್ಲೆಸ್ಸಿಂಗ್ ಆಗ್ತಾಯಿತ್ತು. ಆದರೆ ಇಲ್ಲಿ ನಾವು ನೋಡೋದಾದರೆ, ಈ ಬಾಲಕನಾದಂಥ ಈ ಸಮುವೇಲನು ಬಾಲಕನಾಗಿದ್ದಾನೆ, ಸಣ್ಣ ವಯಸ್ಸಿನಾಗಿದ್ದಾನೆ. ಸಣ್ಣ ಅಂದರೆ ಆಲೋಚನೆ ಮಾಡಿ, ಒಂದು 5 ವರ್ಷ, 4 ವರ್ಷದೋ 3 ವರ್ಷದ ಮಗನಿದ್ದಾನೆ ಅಷ್ಟೇ. ತೊದಲು ಮಾತುಗಳು ಬರುವಂಥದ್ದು ಇದೆ. ಅವನಿಗೆ ತಿಳ್ಕೊಡಿ, ಒಂದು 4 ವರ್ಷದ ಮಕ್ಕಳಿಗೆ ಮಾತುಗಳು ಬರ್ತಾವಲ್ರಿ? 4 ವರ್ಷದ ಮಕ್ಕಳಿಗೆ ಮಾತು ಬರ್ತಾವ? 3 ವರ್ಷದ ಮಕ್ಕಳಿಗೆ ಮಾತು ಬರ್ತಾವ? ಇಲ್ಲ. 3 ವರ್ಷದ ಮಕ್ಕಳಿಗೆ ಮಾತು ಬರ್ತಾವ ಅಥವಾ 4 ವರ್ಷದ ಮಕ್ಕಳಿಗೆ? ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯ, ಹಲ್ಲೆಲೂಯ. ಆಲೋಚನೆ ಮಾಡಿ, ಒಂದು 3-4 ವರ್ಷದ ಮಗು ಇತ್ತು. ಅದು ಸಮುವೇಲ ಎಂಬ 4 ವರ್ಷದ ಮಗುವನ್ನ ಅಲ್ಲಿ ಚರ್ಚಿಗೆ ಬಿಟ್ಕೊಟ್ಟಿದ್ದಾಳೆ. ಸಣ್ಣ ವಯಸ್ಸಿದ ಮಗು ಅಲ್ಲಿ ಚರ್ಚಿಗೆ ಬಿಟ್ಕೊಟ್ಟಿದ್ದಾಳೆ. ಇವಾಗ ಆ ಮಗು ಏನು ಮಾಡಿದೆ ಅಂದರೆ, ಒಂದು ರೂಮಲ್ಲಿ ಮಲಗಿದೆ. ಗಟ್ಟಿಯಾಗಿ ಹಲ್ಲೆಲೂಯ. ಆ ಮಗುವಿನ ಮಲಗಿದೆ. ಆ ಮಗು ಎಲ್ಲಿ ಮಲಗಿದೆ? ಮಂಜೂಷ ಹತ್ರ. ಆ ಮಂಜೂಷದ ಹತ್ರ ಮಲಗಿದೆ. ಆ ಮಂಜೂಷ ಇಲ್ಲಿದೆ, ಆದರೆ ಮಗು ಪಕ್ಕದಲ್ಲೇ ಮಲಗಿದೆ. ಆದರೆ ಇಲ್ಲಿ ಎಲಿಯನಂತಾರೆ, ಇವಾಗ ಅವನು ಇನ್ನೊಂದು ಸಪ್ರೇಟ್ ರೂಮಲ್ಲಿ ಮಲಗಿದ್ದಾನೆ. ಸಭೆ ಪಾಸ್ಟರ್, ಸಭೆ ಸೇವಕನು ಅಲ್ಲಿ ಮಲಗಿದೆ. ಆ ರಾತ್ರಿ ಏನಾಯಿತು ಅಂದರೆ, ಒಂದು ರಾತ್ರಿ ಏನಾಯ್ತು ಅಂದರೆ, ಅಲ್ಲಿ ಆ ಮಗುಗೆ ಒಂದು ಸೌಂಡನ್ನು ಆಗುತ್ತದೆ, ಒಂದು ಶಬ್ದ ಬರುತ್ತದೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಒಂದು ಜೋರಾಗಿ ಒಂದು ಶಬ್ದ ಬರ್ತದೆ. ಹೇಗೆ ಶಬ್ದ ಬರ್ತದೆ ಅಂದರೆ, ಸಮುವೇಲನೇ ಎಂಬ ಶಬ್ದ ಬರ್ತದೆ. ಆವಾಗ ಆ ಮಗು ಆ ಶಬ್ದ ಕೊಟ್ಟಿದ್ದು ಯಾರು ಗೊತ್ತಾ? ಯೆಹೋವನು, ದೇವರವನಿಗೆ ಶಬ್ದದಿಂದ ಮಾತನಾಡ್ತಾರೆ. ಆ ಶಬ್ದಕ್ಕೆ ಸಮುವೇಲನೆಂಬ ಶಬ್ದವನ್ನು ದೇವರು ಕೊಡ್ತಾ ಇದ್ದಾನೆ. ಈ ಮಗು ಗೊತ್ತಿಲ್ಲ, ಈ ಚಿಕ್ಕ ವಯಸ್ಸಿದ ಮಗು ದೇವರ ದರ್ಶನ, ದೇವರು ಮಾತಾಡ್ತಾನಂತ ಗೊತ್ತಿಲ್ಲ. ಅವ್ರು ಬಿಟ್ಟು ಹೋದಳು, ಇಲ್ಲೇ ಇರೋ ಮಗ, ಸೇವೆ ಮಾಡು, ದೇವ್ರ ಕೆಲಸ ಮಾಡು, ಜಾಡು ಹುಡಿ, ಇಲ್ಲೇ ಏನಾದರೂ ಕ್ಲೀನ್ ಮಾಡು, ಅಲ್ಲಿ ನಿನ್ನ ಗುರುಗಳಿದ್ದಾರೆ, ಅವ್ರ ಕೈ ತೊಳಗೆ ಏನು ಬೇಕಾದರೂ ಮಾಡು ಮಗ ಅಂತ ಅವಳ ಆತ್ಮಿಕ ತಾಯಿ ಅವಳಿಗೆ ಮಗನ ಹೇಳಿ ಹೋಗಿದ್ದಾಳೆ. ಆ ಮಗುವನ್ನ ರಾತ್ರಿ ಒಂದೇ ಮಲಗಿದೆ. ಆಲೋಚನೆ ಮಾಡ್ರಿ, ರಾತ್ರಿ ಮಲಗಿದಂಥ ಒಂದೇ ಮುದ್ದಾದ ಮಗು, ಸಮುವೇಲನ ಚಿಕ್ಕ ವಯಸ್ಸನಿದ್ದನು. ಆ ಮಲಗಿದ ಮಗುವಿಗೆ ದೇವರು ಮಾತಾಡ್ತಾ ಇದ್ದಾನೆ. ಗೊತ್ತಿಲ್ಲ ಆ ಮಗು ದೇವರ ಆವಾಜ್ ಇದೆ ಅಂತ ಯಾರ್ದು ಗೊತ್ತಿಲ್ಲ. ಆ ಮಗು ನಿದ್ದಿಗಣದಿಂದ ಎದ್ದಿ ಅವಾಗ ಕಣ್ಣನ್ನು ಒರೆಸ್ಕೊತಾ ಹೋಗಿ ನಿದ್ದಿದಿಂದ ಆ ಮಗುಗೆ ಅನಿಸ್ತಾ ಇದೆ, ಇಲ್ಲಿ ಯಾರು ಕರೆದಿದ್ದಾರೆ ನನಗಂದರೆ, ಇಲ್ಲಿ ಕರೆದಿದಂಥದ್ದು ಎಲಿಯ ಕರೆದಿದ್ದಾನೆ. ಅಂದ್ರೇನು? ನನಗೂ ಗುರು ಇದ್ದಾನೆ, ಆ ಗುರು ಕರೆದಿದ್ದಾನೆ, ಎಲಿಯ ಅಂತ ನನಗೆ ಕರೆದಿದ್ದಾನಂತ ಆ ನಿದ್ದಿಗಣದಲ್ಲಿ ಆ ಮಗುವಿನ ಕಣ್ಣು ಒರೆಸುತ್ತಾ, ಹೇಳು ಹೇಳು ಗುರುವೇ, ಎಬ್ಬಿಸ್ತಾ ಇದ್ದಾನೆ ಆ ಮಗುವನ್ನ. ಹೇಳು, ನಾನು ಬಂದಿದ್ದೀನಿ, ಹೇಳು, ಕರೆದಿದೆಯಲ್ಲ, ನಾನು ಬಂದಿದ್ದೀನಿ. ಆವಾಗ ಅವನು ಹೇಳ್ತಾ ಇದ್ದಾನೆ, ಇಲ್ಲ ನಾನು ಕರೆದಿಲ್ಲ, ಹೋಗಿ ಮಲ್ಕೋಗು. ಗಟ್ಟಿಗೆ ಹಲ್ಲೆಲೂಯ, ಹಲ್ಲೆಲೂಯ. ಆ ರಾತ್ರಿ ಆಗಿದೆ, ಮಧ್ಯರಾತ್ರಿ ಆಗಿದೆ. ಆ ಮಗುಗೆ ಆಕಾಶದಿಂದ ಒಂದು ಶಬ್ದ ಬರ್ತಾ ಇದೆ. ದೇವರಾಸನ ಜೊತೆ ಮಾತನಾಡ್ತಾ ಇದ್ದಾನೆ. ಆಗ ಆ ಮಗು ಸೇಮ್ ಆಗಿ ಫಸ್ಟ್ ಹೋದಾಗ ಅವನು ನಾನು ಕರೆದಿಲ್ಲ, ಹೋಗಿ ಮಲ್ಕೋ ಹೋಗು. ಅವಾಗ ಅಂದ್ಕೊಂಡಿರ್ಬೋದು, ಎಲಿಯ ಅಂದ್ಕೊಂಡಿರ್ಬೋದು, ಆಲೋಚನೆ ಮಾಡಿರಿ, ನಿದ್ದಿಗಣದ ಬಂದ ಹುಡುಗ ಕರೆದನಂತ ನಿದ್ದಿಗಣದ ಬಂದಿರ್ಬೋದು ಅಂತ ಅಂದ್ಕೊಂಡು ಅವನಿಗೆ ಓಡಿಸ್ಕೊಟ್ಟು ಸೇಮು ಮತ್ತೆ ಆ ಮಗುವನ್ನ ಮತ್ತೆ ಹೋಗಿ ಮಲಗ್ತದೆ. ಮತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಮಲಗಿದ ಮೇಲೆ ಮತ್ತೆ ಆ ಮಗುವಿಗೆ ಸಮುವೇಲನೆ ಮತ್ತೆ ಶಬ್ದವಾಗ್ತದೆ. ಮತ್ತೆ ಆ ಮಗುವನ್ನ ಆ ಶಬ್ದವನ್ನು ಕೇಳಿ ಮತ್ತೆ ರಿಟರ್ನ್ ಅವನ ಮನೆಗೆ ರೂಮಿಗೆ ಹೋಗ್ತದೆ. ಆ ರೂಮಿಗೆ ಹೇಳುವಾಗ, ಹೇಳು ಗುರುವೆ, ನಾನು ಮತ್ತೆ ಬಂದಿದ್ದೀನಿ, ಹೇಳು, ಹೇಳಿ ಏನಿದೆ ಹೇಳು.
ಮತ್ತೆ ರಿವರ್ಸ್ ಬಂದಾಗ ಮತ್ತೆ ಅವ ಹೇಳ್ತಾನೆ, ಸಂವೇಲನು ಅದೇ ರೀತಿ ಹೇಳಿದಾಗ ಅಲ್ಲಿ ಎಲಿಯನು ಹೇಳ್ತಾನೆ, ನಾನು ನಿನ್ನನ್ನು ಕರೆದಿಲ್ಲ ಮಗ, ಹೋಗು ಮಲ್ಕೋ ಮಗನೇ. ಹಲ್ಲೆಲೂಯ್ಯ, ಗಟ್ಟಿಗೆ ಹಲ್ಲೆಲೂಯ್ಯ. ಇದೇ ಪ್ರಕಾರವಾಯಿತು. ಅವಾಗ ಹೋಗ್ತಾ ಹೋಗ್ತಾ ಸಮುವೇಲನಿಗೆ ಗೊತ್ತಾಗಲಿಲ್ಲ, ಅವನು ಚಿಕ್ಕ ಬಾಲಕನು. ಆದರೆ ಎಲಿಯನಿಗೆ ಗೊತ್ತಾಯಿತು. ಅಲ್ಲಿ ನೋಡೋದಾದರೆ ಪ್ರಿಯ ದೇವಜನರೇ, 3ನೇ ಅಧ್ಯಾಯ ಅದರ ಒಳಗಡೆಯಿಂದ ನಾವು ನೋಡೋದಾದರೆ, ಅಲ್ಲಿ ಇನ್ನೊಂದು ವಚನದಿಂದ ನೋಡೋದಾದರೆ 3ನೇ ಅಧ್ಯಾಯ 8ನೇ ವಚನದಿಂದ ಸ್ಪಷ್ಟತೆಯಿಂದ ಓದೋಣ. ಅದೇ ವಚನ ಬಹಳ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಯೆಹೋವನು ಸಮುವೇಲನನ್ನು 3ನೇ ಸಾರಿ ಕರೆದನು. ಅವನು ತಟ್ಟನೆ ಎಲಿಯ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದೆಯಲ್ಲ ಅನ್ನಲು ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಎಲಿಯನು ತಿಳಿದು ಅವನಿಗೆ, ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಸಾಕಷ್ಟೇ. ಹಲ್ಲೆಲೂಯಾ. 1 ಸಾರಿ, 2 ಸಾರಿ, 3ನೇ ಸಾರಿ ಶಬ್ದ ಕೊಡಬೇಕಾಗಿದೆ. ಇವಾಗ ಗೊತ್ತಾಯ್ತು ಎಲಿಯನಿಗೆ, ಇವಾಗ ಕರೆಯೋದು ನಾನು ಕರಿತಾ ಇಲ್ಲ, ಈ ಮಗುವಿಗೆ ದೇವರ ಧ್ವನಿ ಕೇಳಿ ಬರ್ತಾ ಇದೆ, ಈ ಮಗು ಕನ್ಫ್ಯೂಸ್ ಆಗಿ ನನ್ನ ಹತ್ರ ಓಡಿ ಬರ್ತಾ ಇದೆ. ಆವಾಗ ಅವನು ಹೇಳ್ತಾನೆ ಆ ಸುಂದರವಾದ ಮಾತು, ರಿಟರ್ನ್ ಏನಾದರೂ ಸೇಮ್ ಶಬ್ದ ಆವಾಜ್ ಬಂತು ಅಂದರೆ, ಮಗನೇ ನೀನು ಏನು ಮಾಡು, ಈಗ ಆವಾಜ್ ಬಂದ ಗಳಿಗೆ ನೀನು ಅದಕ್ಕೆ ಏನು ಹೇಳಬೇಕು, ನೀನು ರಿಟರ್ನ್ ನನ್ನ ಹತ್ರ ಬರಬೇಡ, ನೀನು ಇಷ್ಟೇ ಹೇಳು, ಅಪ್ಪಣೆ ಆಗಲಿ ಅಂತ ಹೇಳು. ಹಲ್ಲೆಲೂಯಾ. ಅಪ್ಪಣೆ ಆಗಲಿ ಅಂತ ಹೇಳು. ಆ ಗಳಿಗೆ ಅವಾಗ ದೇವರು ಆತನಿಗೆ ಸಾಕ್ಷಾತ್ತಾಗಿ ಪ್ರತ್ಯಕ್ಷನಾಗ್ತಾನೆ. ಯೆಹೋವನು ಆ ಮಗುವಿಗೆ ಜೊತೆ ಮಾತನಾಡ್ತಾನೆ. ಆ ಮಗುವಿನ ವಿಷಯಗಳಲ್ಲಿ, ಆ ಮನೆ ವಿಷಯದಲ್ಲಿ ತಿಳಿಸ್ತಾ ಇರ್ತಾನೆ. ಯಾಕೆ ದೇವರು ಬಂದನು, ಆ ಮಗುವಿಗೆ 3 ಸಲ ಯಾಕೆ ಮಾತನಾಡ್ದನು? ಪ್ರಿಯ ದೇವ ಜನರೇ, ನಾನು ತಿಳಿಸ್ತಾ ಇದ್ದೇನೆ, ಈ ಸಮಯ ಬಹಳ ಬೆಲೆ ಬಾಳದಿದೆ. ಅಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸಮುವೇಲನಿಗೆ ದೇವರು ಮಾತನಾಡ್ದನು. ಇವತ್ತು ಆಲೋಚನೆ ಮಾಡಿ, ಇವತ್ತು ಆ ಮಗುವಿಗೆ ಯಾಕೆ ಮಾತನಾಡಕ್ಕೆ ಬಂದನು ದೇವರಂದರೆ, ಅಲ್ಲಿ ಏನು ಎಲಿಯೇ ಇದ್ದನು, ಅವನು ಎಲಿಯನ್ನ ಮಕ್ಕಳ ತುಂಬ ಅತ್ಯಾಚಾರವಾಗ್ತಾ ಇತ್ತು. ಅಂದರೆ ಏನು, ಅಲ್ಲಿಂದ ಸಭೆ ಪಾಸ್ಟರ್ ಏನಿದ್ದೀನೋ, ಆ ಪಾಸ್ಟರ್ ಮಕ್ಕಳೇನಿದ್ದರು, ಆ ಮಕ್ಕಳು ದೇವರಿಗೆ ವಿರುದ್ಧಾಗಿ ನಡೀತಾ ಇದ್ರು, ದೇವರ ವಿರುದ್ಧಾಗಿ ಮಾತನಾಡ್ತಾ ಇದ್ರು, ದೇವರ ವಿರುದ್ಧಾಗಿ ಬಹಳಷ್ಟು ಕ್ರೂರವಾದ ಪಾಪಗಳು ಮಾಡ್ತಾ ಇದ್ರು. ಹೇಗೆ ಅಂದರೆ, ಅವರು ಅಪಪರಿಚಾರ ಮಾಡ್ತಾ ಇದ್ರು. ದೇವರ ಸಂಗಡ ಹೇಗಿರಬೇಕಾಗಿತ್ತೋ ಅವ್ರು ಇರಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಎಲಿಯ ಕರೆಕ್ಟ್ ಇರ್ತಾ ಇದ್ದನು, ಆದರೆ ಅವ್ನ ಮಕ್ಕಳು ಕರೆಕ್ಟ್ ಆಗಿರಲಿಲ್ಲ. ಅವ್ರ ಮಕ್ಕಳು ಏನು ಮಾಡ್ತಾ ಇದ್ರು, ವ್ಯಭಿಚಾರ ಮಾಡ್ತಾ ಇದ್ದಿದ್ರು, ಮತ್ತೆ ಭಾಳ ಪಾಪಗಳನ್ನು ಮಾಡ್ತಾ ಇದ್ದಿದ್ರು. ದೇವರಿಗೆ ಏನಾದರೂ ಯಜ್ಞ ತರಿಸ್ತಾ ಇದ್ನೋ, ಏನಾದರೂ ಯಜ್ಞ ಹೋಮಗಳನ್ನು ಮಾಡ್ತಾ ಇದ್ರು, ಅವಾಗ ಆ ದೇವರಿಗೆ ಹೋಗಲಿಕ್ಕಿಂತ ಮುಂಚೆ ಆ ಯಜ್ಞದಿಂದ ಆ ಸುಡುವಂಥ ಮಾಂಸಗಳನ್ನು ಇವರೇ ತಿಂತಾ ಇದ್ರು. ದೇವರಿಗೆ ಹೋಗ್ಬಿಡ್ತಾ ಇರಲಿಲ್ಲ. ದೇವರಿಗೆ ಏನಾದರೂ ಯಾರಾದರೂ ಹರಕೆಯಿಂದ ತಂದು ಬಿಡ್ತಾ ಇದ್ರು, ಅವಾಗ ದೇವರದು ಇವರೆಲ್ಲ ಭ್ರಷ್ಟ ಮಾಡ್ತಾ ಇದ್ರು. ಇದು ದೇವರು ನೋಡಿ ದೇವ್ರು ನೋಡಿ, ಈಗ ಈ ವಿಷಯದಲ್ಲಿ ಅಲ್ಲಿ ಎಲಿಯ ತಂದೆ ಇದ್ದಾನೆ, ಅವ್ರ ಮಕ್ಕಳು ಏನು ಮಾಡಿದ್ರು ಏನು ಅಂತ ಇಲ್ಲ, ಪಾಪದಲ್ಲಿ ಹೋಗ್ತಾ ಇದ್ದಾನೆ. ಅದಕ್ಕೆ ದೇವರಿಗೆ ಗೊತ್ತಾಯ್ತು, ಆ ಸ್ಥಳದಿಂದ ಸಮುವೇಲನಿಗೆ ಎಬ್ಬಿಸೋಣ ಅಂತ ಸಮುವೇಲನಿಗೆ ದೇವರು ಎಬ್ಬಿಸಿದ್ರು. ಪ್ರಿಯ ದೇವಜನರೇ, ಈ ಉದ್ದೇಶದ ವಾಕ್ಯ ಏನಿದೆ ಅರ್ಥವಾಗಿದೆ ಅಂದರೆ, ಒಂದನ್ನ ತಲೆಯಲ್ಲಿ ಆಲೋಚನೆ ಮಾಡ್ರಿ. ದೇವರು ಸಮುವೇಲನಿಗೆ 3 ಸಾರಿ ಶಬ್ದ ಕೊಡ್ತಾನೆ, ಮತ್ತೆ 4ನೇ ಸಾರಿ ದೇವರು ರೂಬನಿಗೆ ಸಾಕ್ಷಾತ್ತಾಗಿ ಆ ಮಗುವಿಗೆ ದೇವರು ಕಂಡುಕೊಳ್ತಾನೆ. ಆಲೋಚನೆ ಮಾಡೋಣ, ಇವತ್ತು ಯಾಕೆ ದೇವರವನಿಗೆ ಮಾತನಾಡ್ದನಂದ್ರೆ, ಇವನ ಬಗ್ಗೆ ಮಾತನ್ನು ಹೇಳೋದಕ್ಕೆ, ಎಲಿಯ ವಿಷಯದಲ್ಲಿ ಮಾತನಾಡೋದಕ್ಕೆ. ಅವನ ಮಕ್ಕಳ ವಿಷಯದಲ್ಲಿ ಎಲಿಯ ಕರೆಕ್ಟ್ ಇದ್ದನು, ಆದರೆ ಅವನ ಮಕ್ಕಳು ಕರೆಕ್ಟ್ ಇದ್ದಿಲ್ಲ. ಅವನ ಮಕ್ಕಳು ದೇವರ ಯಜ್ಞವೇದಿಗಳು ಭ್ರಷ್ಟ ಮಾಡ್ತಾ ಇದ್ರು. ದೇವರಿಗೆ ಏನೇನು ಹರಕೆಗಳನ್ನು ಹೋಮಗಳು ತರ್ತಾ ಇದ್ರು, ಬಲಿ ಪಶುಗಳು ತರ್ತಾ ಇದ್ರು, ಅವ್ರೇನು ಮಾಡ್ತಾ ಇದ್ರು, ಮುಂಚೆನೆ ತಿಂತಾ ಇದ್ರು. ಅಂದ್ರೆ ಅರ್ಥ ಮಾಡ್ಕೊಡ್ರಿ, ದೇವರಿಗೆ ಹೋಗಬೇಕಾದಂಥ ಕಾಣಿಕೆಗಳು, ದೇವರಿಗೆ ಹೋಗಬೇಕಾದಂಥದ್ದು ಇವರೇ ಕದ್ದಿ ಮುಚ್ಚಿಟ್ಕೊಳ್ತಾ ಇದ್ರು. ದೇವರ ಕೆಲಸಗಳಿಗೆ ಇವರು ರಾಂಗ್ ನಡೀತಾ ಇದ್ರು. ದೇವರಿಗೆ ಕೆಲಸ ಕೊಟ್ಟಿದ್ರು, ಆದರೆ ಇವರು ಕೆಲಸಗಳಿಗೆ ರಾಂಗ್ ಮಾಡ್ತಾ ಇದ್ರು. ಅದಕ್ಕೆ ದೇವರ ಕೋಪ ಇವರಿಗೆ ಮೇಲೆ ಬಂತು. ದೇವರ ಕೋಪ ಹೇಗೆ ಬಂತಂದ್ರೆ, ಪ್ರಿಯ ದೇವ ಜನರೇ, ಇವರು ಆಲ್ರೆಡಿ ಪಾಸ್ಟರ್ ಆತ್ಮಿಕ ಸಭೆ ಮಕ್ಕಳು, ಆದರೂ ಸಹ ಇವರು ದೇವರ ವಿಷಯದಲ್ಲಿ ರಾಂಗ್ ಆಗಿ ನಡೆದರು. ಅದಕ್ಕೆ ದೇವರು ಎಲ್ಲವನ್ನು ನೋಡುತ್ತಾ ಇರ್ತಾನೆ, ದೇವರು ಎಲ್ಲವನ್ನು ದೃಷ್ಟಿಸ್ತಾ ಇರ್ತಾನೆ, ದೇವರು ಎಲ್ಲ ಗಮನಿಸುತ್ತಾ ಇರ್ತಾನೆ. ಒಂದನ್ನು ತಲೆಯಲ್ಲಿ ಇಟ್ಕೊಳ್ಳೋಣ, ದೇವರು ನಮ್ಮ ಸಂಗಡ. ಗಟ್ಟಿಗೆ ಹಲ್ಲೆಲೂಯ್ಯ. ದೇವರು ಅಲ್ಲಿ ಅವರ ಅತ್ಯಾಚಾರ ನೋಡಿದನು. ಯಾಕೆಂದರೆ ದೇವರು ಅವರಿಗೆ ಬಹಳ ಆತ್ಮಿಕವಾದಂಥ ಮನ್ನವನ್ನು ಕೊಟ್ಟಿದ್ದನು. ದೇವರ ಪಾಲಿಗೆ ಅವ್ರ ಪಾಲಿಗೆ ಅವ್ರಿಗೆ ಇತ್ತು, ಆದರೆ ಅವರು ಅತಿ ಆಸೆ ಪಟ್ಟರು ದೇವರಲ್ಲಿ. ದೇವರಿಂದ ರಾಂಗ್ ಆಗಿ ಡಿಸಿಷನ್ ತಗೊಳ್ಳೋಕೆ ಪ್ರಾರಂಭ ಮಾಡಿದ್ರು.
ಅದಕ್ಕೆ ದೇವರು ಅವ್ರಿಗೆ ಏನು ಮಾಡ್ದನು, ಅವರಿಗೆ ದೇವರು ಒಂದು ಘೋಷಣೆ ಮಾಡಕ್ಕದನು. ಈ ಮನುಷ್ಯನಿಗೆ, ಈ ಸಮುವೇಲನಿಗೆ ಹೇಳಿದನು, ಅವರ ಜೀವನ ನುಚ್ಚು ನೂರಾಗುತ್ತದೆ. ನಾವು ನೋಡೋದಾದರೆ ಪ್ರಿಯ ದೇವ ಜನರೇ, ಅಲ್ಲಿ 4ನೇ ವಚನದಲ್ಲಿ ಅವರು ಪೂರ್ತಿ ಫಿಲಿಸ್ಟರ ಕೈಯಲ್ಲಿ ಸಿಕ್ಕಿ ಅಲ್ಲಿ ಯಾವಾಗ ಅವರ ಮಕ್ಕಳು ನಾಶವಾಗ್ತಾರೆ, ಒಂದು ಯುದ್ಧದಲ್ಲಿ ಆ ಮಕ್ಕಳು ಹಾದಿ ಹೆಣ ಆಗ್ತಾರೆ. ಏಕೆಂದರೆ ಇದು ಮಾತು ಕೇಳಿದ ಮೇಲೆ ಎಲಿಯನು ತಲೆಯನ್ನು ಟೆನ್ಷನ್ ತಗೊಂಡು, ಆ ಎಲಿಯನು ಡಿಪ್ರೆಷನ್ ತಗೊಂಡು ಅವನು ಗೋಣನ್ನು ಭೂಮಿ ಮೇಲೆ ಹತ್ತಿ ಅಲ್ಲೇ ಬಿದ್ದು ಸತ್ತನು ಎಂಬುದಾಗಿ ಇವತ್ತು ನಾನು ಇದನ್ನು ವಾಕ್ಯದಲ್ಲಿ ನೋಡ್ತೀವಿ. ಇವತ್ತು ನಾನು ಹೇಳುವ ಸಂದೇಶ ಅರ್ಥ ಏನಿದೆ ಅಂದರೆ, ದೇವರ ವಿರುದ್ಧಾಗಿ ನಾವು ನಡೆದರೆ, ದೇವರ ವಿರುದ್ಧಾಗಿ ನಾವು ಮಾತನಾಡಿದ್ರೆ, ದೇವರ ವಿರುದ್ಧಾಗಿ ನಾವು ಹರಕೆಗಳನ್ನು ಪೂರೈಸಕ್ಕಾಗಲಾರ್ದೆ, ದೇವರ ವಿರುದ್ಧ ಸೇವೆ ನಮಗೆ ಏನಾದರೂ ಕೊಟ್ಟಿದ್ರೆ, ಆ ಸೇವೆ ನಾವು ರಾಂಗ್ ಮಾಡ್ತಾ ಇರಿದ್ರೆ, ಸೇವೆ ನಮ್ಮ ಘಮಂಡಿಯಲ್ಲಿ ನಾವು ಮಾಡ್ತಾ ಇರೋದಾದರೆ, ದೇವರ ವಿಷಯದಲ್ಲಿ ನಾವು ತಿಳ್ಕೊಂಡು ರಾಂಗ್ ತಿಳ್ಕೊಂಡು ರೈಟಾಗಿ ತಿಳ್ಕೊಂಡು ರಾಂಗ್ ನಡೀತಾ ಇದ್ರು, ದೇವರದನ್ನು ಲೆಕ್ಕಕ್ಕೆ ತೋಡಿಸುವಂತನಾಗಿದ್ದಾನೆ. ಅವ್ರಿಗೆ ಹೇಗೆ ಸತ್ತನು, ಒಂದು ಯುದ್ಧದಲ್ಲಿ ಸಾಯಿಸಲ್ಪಟ್ಟನು. ಅದರ ಅರ್ಥ ಫಿಲಿಸ್ಟರ್ ಶತ್ರುಗಳ ಕೈಯಲ್ಲಿ ಗೊತ್ತಿನ ದಿನ ನಾವು ಆಲೋಚನೆ ಮಾಡಿ ದೇವರ ವಿರುದ್ಧಾಗಿ ನಾವು ನಡೆದರೆ, ಇವತ್ತು ನಾವು ಯಾರ ಕೈಯಿಂದ ಸಾಯ್ತೀವಿ ಗೊತ್ತಾ? ಸೈತಾನನ ಕೈಯಲ್ಲಿ ಸಾಯ್ತೀವಿ. ದೇವರ ವಿರುದ್ಧಾಗಿ ನಾವು ಮಾತನಾಡಿದ್ರೆ ಯಾರು ನಮ್ಮನ್ನು ಹಿಂಸೆ ಮಾಡಕ್ಕೆ ಬರ್ತಾರೆ ಗೊತ್ತಾ? ಶತ್ರು ಸೈತಾನ ಬರ್ತಾನೆ. ಇವತ್ತು ನಾವು ದೇವರ ವಿರುದ್ಧಾಗಿ ನಾವು ತಪ್ಪುಗಳು ಮಾತಾಡ್ತೀವಿ, ತಪ್ಪುಗಳು ತಿಳ್ಕೊಂಡಿದ್ವಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ವಿ, ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನ ಬಗ್ಗೆ ವಿರುದ್ಧಾಗಿ ಮಾಡಿದ್ವಿ, ದೇವರ ಹರಕೆ ನಾವು ಪೂರೈಸಕ್ಕಾಗಿಲ್ಲ, ಎಲ್ಲ ರಾಂಗ್ ನಾವು ಮಾಡ್ತಾ ಇದ್ದೀವಿ. ದೇವರು ಒಂದು ಹೇಳ್ತಾ ಇದ್ದಾನೆ, ನಾವು ಇನ್ನೊಂದು ಮಾಡ್ತಾ ಇದ್ದೀವಿ. ದೇವರು ಫಾಸ್ಟ್ ಓಡು ಅಂತ ನಾವು ಸ್ಲೋ ಓಡ್ತೀವಿ. ದೇವರು ನಮ್ಮನ್ನು ನೋಡು ಅಂತ ಹೇಳ್ತಾ ಇದ್ದಾನೆ, ನಾವು ನೋಡಲ್ಲ. ದೇವರು ನಮ್ಮನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ, ನಾವು ಮಾಡ್ತಾ ಇಲ್ಲ. ನಮ್ಮ ದೇವರ ಕೆಲಸ ನಮ್ಮನ್ನು ಕೊಟ್ಟಿರೋದು ನಾವು ಮಾಡಲಿಲ್ಲ ಅಂದರೆ ಅಲ್ಲಿ ರಾಂಗ್ ಆಗಿ ಅವ್ರು ಮಾಡಿದ್ರು. ದೇವರು ಹೇಳಿದನು, ಅವರು ದೇವರ ಯಜ್ಞವೇದಿ, ದೇವರ ದುಡ್ಡುಗಳು, ದೇವರ ಆಹಾರಗಳು, ದೇವರ ಕಾಣಿಕೆಗಳು ಏನು ಮಾಡ್ತಾ ಇದ್ರು, ಅಲ್ಲಿ ಎಲಿಯನ ಮಕ್ಕಳು ಕದ್ದುಕೊಳ್ತಾ ಇದ್ದಿದ್ರು. ಆ ಕದ್ದಿದ ಮೇಲೆ ದೇವರಿಗೆ ಬಹಳ ಕೋಪ ಬಂತು. ಬೈಬಲಲ್ಲಿ ನೀವು ಬಿಚ್ಚಿ ಓದೋದಾದ್ರೆ 4 ಅಧ್ಯಾಯದಲ್ಲಿ ಈ ಮಾತು ತಿಳಿಸಲ್ಪಡ್ತದೆ. ಪ್ರಿಯ ದೇವರ 7ನೇ ಅಧ್ಯಾಯದಲ್ಲೂ ಸಹ ಇದು ಮಾತು ತಿಳಿಯಲ್ಪಡ್ತದೆ. ಯಾವಾಗ ದೇವರ ವಿರುದ್ಧಾಗಿ ಅವ್ರು ನಡೆದ್ರು, ಅವಾಗ ದೇವರು ಪ್ಲಾನಿಂಗ್ ಮಾಡಿದನು, ಇವರಿಗೆ ಸ್ವಲ್ಪ ದಿನದಲ್ಲಿ ತೆಗಿಬೇಕು, ಸ್ವಲ್ಪ ದಿನದಲ್ಲಿ ಇವರಿಗೆ ಮಹಾ ಮಾಡಬೇಕು, ಸ್ವಲ್ಪ ದಿನ ನಂತರ ಇವ್ರಿಗೆ ಫ್ಲಾಪ್ ಮಾಡಬೇಕು. ಪ್ರಿಯ ದೇವ ಜನರೇ, ಈಗ ನಾನು ತಿಳಿಸ್ತಾ ಇದ್ದೀನಿ, ಈ ವಚನದಿಂದ ದೇವರಿಗೆ ನೀವು ಏನಾದರೂ ಸರಿಯಾಗಿ ನಡೀತಾ ರಾಂಗ್ ಆಗಿ ನಡೆದರೆ ದೇವರು ನಿಮ್ಮನ್ನು ಲೆಕ್ಕಿಸುವಂತನಾಗಿದ್ದಾನೆ. ಅವಾಗ ಅಲ್ಲಿ ಏನಾಗ್ತದೆ ಅಂತ ಕೇಳಿ, ಅಲ್ಲಿ ಆ ಮಕ್ಕಳು ತಂದೆ ಹೇಳ್ತಾ ಇರ್ತಾರೆ, ತಂದೆ ಮಕ್ಕಳು ಹೇಳ್ತಾನೆ, ನೀವು ಪ್ರಪಂಚದಲ್ಲಿ ನೀವು ಯಾರು ಬೇಕಾದರೂ ದುಶ್ಮನ್ ಕಟ್ಕೊಳ್ರಿ, ಪ್ರಪಂಚದಲ್ಲಿ ನೀವು ಯಾರು ಬೇಕಾದರೂ ವೈರಿತ್ವ ಮಾಡಿರಿ, ಪ್ರಪಂಚದ ಮೇಲೆ ನೀವು ಏನು ಬೇಕಾದರೂ ಮಾಡಿರಿ, ಅದಕ್ಕೆ ಕ್ಷಮಿಸಲ್ಪಡ್ತದೆ. ಆದರೆ ದೇವರ ವಿರುದ್ಧಾಗಿ ನೀವು ನಡೆದರೆ ನಿಮಗೆ ಕ್ಷಮಾಪಣೆ ಇಲ್ಲ. ಅವಾಗ ಆ ತಂದೆಯ ಮಾತುಗಳು ಹೇಳಿದ ಮೇಲೆ ಅವಾಗ ಆ ಮಕ್ಕಳು ಮತ್ತೆ ರಾಂಗ್ ನಡೀತಾರೆ, ವ್ಯಭಿಚಾರ ಜೊತೆ ಸೇವೆ, ಸ್ತ್ರೀಯರ ಜೊತೆ ಇರ್ತಾರೆ, ಯಜ್ಞವೇದಿ, ದುಡ್ಡು ಕಾಣಿಕೆಗಳು, ಅವರೆಲ್ಲ ಸಂಪತ್ತು ಕದ್ಕೊಳ್ತಾರೆ. ಆ ಟೈಮಿನಲ್ಲಿ ದೇವರಿಗೆ ಭಯಂಕರವಾದ ಕೋಪ ಬರ್ತದೆ. ಪ್ರಿಯ ದೇವ ಜನರೇ, ಆ ಕೋಪ ಬಂದ ಮೇಲೆ ಅಲ್ಲಿ ದೇವನ ಆಗ್ತದೆ ಅಂದರೆ ಅಲ್ಲಿ ಒಂದು ಫಿಲಿಸ್ಟರ್ ಕೈಯಲ್ಲಿ ದೇವರು ಒಪ್ಪಿಸಿಬಿಡ್ತಾನೆ. ಇವತ್ತು ಆಲೋಚನೆ ಮಾಡಿ, ಇವತ್ತು ಯಾವ ಫಿಲಿಸ್ಟರು, ಯಾವ ಸೈನ್ಯ ಇಲ್ಲ, ಆದರೂ ಸಹ ಇವತ್ತು ದೇವ ಜನರು ಹೆಂಗೆ ಸಾಯ್ತಾ ಇದ್ದಾರೆ ಅಂದರೆ, ದೇವರು ನಮ್ಮ ಮೇಲಿಂದ ದೇವ್ರ ಕೃಪೆ ಕನಿಕರ ಬಿಟ್ಟು ಹೋಯ್ತಂದರೆ ಸೈತಾನ ಜಾಗದಲ್ಲಿ ಬಂದು ಕೂಡ್ತಾನೆ. ಆ ಜಾಗ ಬಂದು ಕುಂತ ಮೇಲೆ ಅವಾಗ ಸೈತಾನ ಸೋಲಿಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರಾರ್ಥನೆ ಡಿಸ್ಟರ್ಬ್ ಮಾಡಿಬಿಡ್ತಾನೆ, ನಂಬಿಕೆ ಡಿಸ್ಟರ್ಬ್ ಮಾಡ್ತಾನೆ, ದೇವರ ಸೇವೆ ಡಿಸ್ಟರ್ಬ್ ಮಾಡಿಬಿಡ್ತಾನೆ, ನಮ್ಮ ಮನಸ್ಸು ಸ್ಥಿರವಾಗಿರಲ್ಲ, ಲೋಕದ ಒಳಗಡೆ ಬರ್ತಾನೆ. ಅದಕ್ಕೆ ಅಲ್ಲಿ ದೇವರ ಮಕ್ಕಳು, ಅವರ ಆತ್ಮಿಕತೆ ಇರುವಂಥ ಮಕ್ಕಳು ಅವರು ಭಂಗ ಮಾಡಿಸಿದಾನೆ. ದೇವರು ಆಲೋಚನೆ ಮಾಡಿ, ದೇವರ ಸಂಗಡ ನಾವು ಇದ್ದು ರಿಲೇಶನ್ಶಿಪ್ ಮತ್ತು ರಾಂಗ್ ಆಗಿ ನಡೆದ್ರೆ ಸೈತಾನನ ಕೈಯಲ್ಲಿ ಒಪ್ಪಿಸಲ್ಪಡ್ತದೆ. ವಾಸನೆ ಇದು ಹೆಂಗೆ ಆಗ್ತದ್ರಿ ಅಂತ ನೀವು ಕೇಳೋದಾದರೆ ಬೈಬಲಲ್ಲಿ ಬರೆದಿದೆ, ಬಿಚ್ಚಿನ ಓದೋಣ. ಯಾಕೆಂದರೆ ಅವ್ರ ಆತ್ಮಿಕ ಕುಟುಂಬ ಇತ್ತು. ತಂದೆ ಹೇಳ್ತಾ ಇದ್ದನು, ರಾಂಗ್ ಇದೆ ಮಕ್ಕಳೇ, ಮಾಡಬೇಡ್ರಿ, ರಾಂಗ್ ಇದೆ, ಇದು ಮಾಡಬೇಡಿ, ಇದು ತಪ್ಪಿದೆ, ಇದು ಸೇವೆ ಹಿಂಗೆ ಮಾಡಬೇಡಿ, ಈ ಸೇವೆ ದೇವ್ರದಿದೆ, ದೇವ್ರಿಗೆ ಹೋದ ಮೇಲೆ ಮಿಕ್ಕಿದ ನಮಗೆ ದೇವರಿಗೆ ಬೇಕಾದಂಥ ಗೌರವ ಮತ್ತೆ ಯಾರಿಗೆ ಹೋಗಬಾರ್ದು, ದೇವರಿಗೆ ಹೋಗಬೇಕು. ಅವ್ರು ಕೇಳ್ತಾ ಇಲ್ಲಲ್ಲ ಹಿಂಗೆ ಮಾಡಬೇಕು, ನಾವು ಇದೇ ಪ್ರಕಾರ ಮಾಡಬೇಕು. ಅವ್ರ ಮನಸ್ಸು ಬಂದಂಗೆ ಸೇವೆ ಮಾಡಿದ್ರು. ಅದಕ್ಕೆ ದೇವರು ಹೇಳಿದನು, ಅವಾಗ ಅವ್ರ ಕುಟುಂಬ ಯಾಜಕರ ಕುಟುಂಬ ಇತ್ತು. ಯಾಜಕರಂದ್ರೇನು? ಸೇವೆ ಮಾಡುವರ ಕುಟುಂಬ ಇತ್ತು. ಅವ್ರು ಸೇವೆ ಮಾಡೋ ಕುಟುಂಬ. ದೇವರೇನು ಮಾಡಿದನು, ಅವ್ರ ಚರ್ಚಿನ ಒಳಗಡೆ ದೇವ್ರ ಪ್ರಸನ್ನತೆ ಇತ್ತು. ಅವ್ರ ಚರ್ಚ್ ಒಳಗಡೆ ಆ ಮಂಜುಷ ಇತ್ತು, ಆ ಚರ್ಚ್ ಒಳಗಡೆ ಆ ಅಭಿಷೇಕ ಇತ್ತು. ಆವಾಗ ಅಭಿಷೇಕ ಏನಾಯಿತು, ಕಳ್ಕೊಂಡು ಬಿಟ್ಟು. ಪ್ರಿಯ ದೇವ ಜನರೇ, ಎಲ್ಲಿ ದೇವರು ಯಾವ ಪ್ರವಾದಿ ಸಂವೇಲನಿಗೆ ಮಾತನಾಡಿದನೋ, ದೇವರು ಹೇಳಿದನು, ಸಂವೇಲನೆ ಇವ್ರು ರಾಂಗ್ ಇದ್ದಾರೆ, ಸಂವೇಲನೆ ಇವರು ಕೆಟ್ಟದಾಗಿದ್ದಾರೆ, ಇವ್ರು ಎಷ್ಟು ಹೇಳಿದ್ರು ತಿಳ್ಕೊಳ್ಳೋರಿದ್ದಾರೆ, ಇವ್ರ ತಂದೆ ಮಾತು ಕೇಳಿಲ್ಲ, ಮತ್ತು ಇವ್ರ ತಂದೆ ಇವ್ರಿಗೆ ಖಂಡಿಸೋದು ಇಲ್ಲ, ಇವ್ರ ತಂದೆ ಇವ್ರು ಎಷ್ಟು ಹೇಳಿದ್ರು ಇವ್ರು ರಾಂಗ್ ಕೇಳೋರಿದ್ದಾರೆ. ಸಂವೇಲನೆ ಇವತ್ತು ಇವ್ರ ಮೇಲಿಂದ ನಾನು ಯೋಜನೆ ಮುರಿದು ಹಾಕ್ತಾ ಇದ್ದೀನಿ, ಸಂವೇಲನೆ ಇವ್ರ ಮೇಲೆ ನಾನು ರಿಷ್ಟ ಕಟ್ ಮಾಡ್ತಾ ಇದ್ದೀನಿ, ಸಂವೇಲನೆ ಇವ್ರ ಮೇಲಿಂದ ನಾನು ಏನು ಆಸೆ ಇಟ್ಕೊಂಡಿದ್ದೀನಿ, ಸೇವೆ ಮಾಡಿಸ್ಬೇಕು, ಇವರಿಗೂ ಹೆಸರು ತರಬೇಕು, ಇವರಿಗೆ ಹೊರಗಡೆ ಕರ್ಕೊಂಡು ಬರ್ಬೇಕಂತ ನಾನು ಮಾಡಿದ್ದೀನಿ ಸಂವೇಲನೆ. ಇನ್ಮೇಲಿಂದ ನಾನು ತೀರ್ಮಾನ ಮಾಡ್ತೀನಿ, ಇವರಿಗೆ ಶತ್ರುಗಳ ಕೈಯಲ್ಲಿ ಒಪ್ಪಿಸ್ತೇನೆ, ಇವರಿಗೆ ಯಾವತ್ತೂ ಬಿ ಸುಧಾರಿಸೋ ಜನ ಅಲ್ಲ.
ಅಂತ ದೇವರೇನು ಮಾಡ್ತಾ ಇದ್ದಾನೆ, ಸಮುವೇಲನಿಗೆ ಮಾತನಾಡ್ತಾ ಇದ್ದಾನೆ. ಸಮುವೇಲನಲ್ಲಿ ಮಾತಾಡಿದ ಹಾಗೆ ಸಮುವೇಲ 19ನೇ ವಚನದಿಂದ ಓದೋದಾದರೆ ಬೇಗವಾಗಿ ಸಮುವೇಲನ ದೇವರ ಏನನ್ನು ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ನೋಡೋದು. 19ನೇ ವಚನ ಬೇಗವಾಗಿ ಫಾಸ್ಟ್ ಆಗಿ. ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ, ಯೆಹೋವನು ಅವನೊಡನೆ ಇದ್ದುದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ. ಯೆಹೋವನು ಅವನ ಸಂಗಡ ಇರುವುದರಿಂದ ಅವನ ಪ್ರವಾದನೆ ಬಿದ್ದು ಹೋಗಲಿಲ್ಲ, ಅವನ ಕೆಲಸಗಳು ಬಿದ್ದು ಹೋಗಲಿಲ್ಲ. ಅವನು ಹೇಗೆ ದೊಡ್ಡನಾದನೋ ಹಾಗೆ ಭವಿಷ್ಯವಕ್ತಗಳು ಜನಗಳು ಅವನ ಜೊತೆ ಅವನ ಸೇವೆ ಬಿಗ್ಗೆಸ್ಟ್ ಆದರು. ಆದರೆ ಸಮುವೇಲನು ಮತ್ತೆ ಕಡೆ ತನಕ ಬೀಳಲಿಲ್ಲ. ಬೈಬಲ್ ಪ್ರೂವ್ ಮಾಡ್ತಾ ಇದೆ. ಅಲ್ಲಿ 21ನೇ ವಚನ ತನಕ ನೀವು ಓದೋದಾದ್ರಲ್ಲಿ ಏನು ತಿಳಿಯುತ್ತದೆ? ಯೆಹೋವನು ಅವನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡದ್ದು ದಾನ್ ಊರಿನಿಂದ ಬೇರ್ಷೆಬದವರೆಗೂ ಎಲ್ಲಾ ಇಸ್ರಾಯೇಲರಿಗೂ ಗೊತ್ತಾಯಿತು. ಎಲ್ಲ ಇಸ್ರಾಯೇಲಿಗೆ ಗೊತ್ತಾಯಿತು. ಯೆಹೋವನು ಶಿಲೋವಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದಿಂದ ಸಮುವೇಲನಿಗೆ ತನ್ನನ್ನು ಪ್ರಕಟಪಡಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಅಂದ್ರೆ ಸಮುವೇಲನ ಜೊತೆ ದೇವರು ಇದ್ದನು. ಇವತ್ತು ಆಲೋಚನೆ ಮಾಡ್ರಿ, ದೇವರು ನಿಮ್ಮ ಜೊತೆ ಇರಬೇಕಾದ್ರೆ ನಿಯತ್ತಾಗಿ ಕರೆಕ್ಟ್ ಆಗಿ ನಾವು ರಿಲೇಶನ್ಶಿಪ್ ಇಟ್ಕೋಬೇಕು. ಯಾವಾಗ ದೇವ್ರ ಜೊತೆ ನಾವು ರಿಲೇಶನ್ಶಿಪ್ ಕರೆಕ್ಟ್ ಇರಲ್ವೋ ನಮ್ಮ ಲೈಫಿನಲ್ಲಿ ಪವಿತ್ರಾತ್ಮ ಕೆಲಸ ಮಾಡಲ್ಲ. ನಾವು ಭಾಳ ಜನರಿಗೆ ಏನು ಮೂರ್ಖತನ ಏನೇ ಗೊತ್ತಾ, ಇವತ್ತು ನಾವು ಚರ್ಚಿಗೆ ಹೋದ್ರೆ ಎಲ್ಲ ಆಶೀರ್ವಾದ, ಚರ್ಚಿಗೆ ಹೋದ್ರೆ ಎಲ್ಲ ಆಶೀರ್ವಾದ ಬರ್ತದೆ ಅಂದ್ರೆ ನಿಮ್ಮ ಭಾಳ ಮೂರ್ಖತನ. ಚರ್ಚ್ ಒಳಗಡೆ ಏನೇನೇ ಕಲಿಬೇಕು ಅದರಿಂದ ಒಳಗಡೆ ಜಾಸ್ತಿ ಆಶೀರ್ವಾದ ಬರ್ತದೆ. ಭಾಳ ಜನ ಹುಚ್ಚರು ಬಂದು ಕೂಡ್ತಾರೆ, ಅನ್ಯರು ಬಂದು ಕೂಡ್ತಾರೆ, ಪಾಪಿಗಳು ಬಂದು ಕೂಡ್ತಾರೆ ಚರ್ಚಲ್ಲಿ. ಆದರೂ ಎಲ್ಲರಿಗೂ ಆಶೀರ್ವಾದ ಇಲ್ಲ. ಯಾರು ವಾಕ್ಯಗಳನ್ನು ಕೇಳ್ತಾ ಇದ್ದಾರೋ, ವಾಕ್ಯಕ್ಕೆ ಗೌರವಿಸ್ತಾ ಇದ್ದಾರೋ, ವಾಕ್ಯಕ್ಕೆ ಸನ್ಮಾನಿಸ್ತಾ ಇದ್ದಾರೋ ಅವರೆಲ್ಲರಿಗೆ ಆಶೀರ್ವಾದ ಇದೆ. ವಾಕ್ಯಕ್ಕೆ ನೆಗ್ಲೆಕ್ಟ್ ಮಾಡೋನು ಈ ಕಿವಿ ಕೇಳಿ ಈ ಕಿವಿಲಿ ಬಿಡೋದಿಲ್ಲ. ಅಲ್ಲಿ ನೋಡಿ, ಆಲೋಚನೆ ಮಾಡಿ, ಸೇವಕನ ಕುಟುಂಬ ಒಡೆದು ಹಾಕ್ದನು ದೇವರವನಿಗೆ. ಅವನ ಜೊತೆ ಇರುವಂಥ ತಂದೆ ಕೆಲಸ ಮಾಡುವಂಥವ್ರು, ಮಕ್ಕಳು ಭೀ ಕೆಲಸ ಮಾಡ್ತಾ ಇದ್ರು ಅವರು. ಆದರೆ ಹೇಗೆ ಕೆಲಸ ಮಾಡ್ತಿದ್ರು? ದೇವರಿಗೆ ಯಜ್ಞವೇದಿ ಕೊಡ್ತಾ ಇದ್ದಿದ್ರು. ಅಲ್ಲಿನ ಜನ ಹರಕೆಗಳು ತರ್ತಾ ಇದ್ರು, ಬೆಸ್ಟ್ ಕಾಣಿಕೆಗಳು ಕೊಡ್ತಾ ಇದ್ರು. ಇವ್ರಿಗೆ ಹಂಗೆ ಹರ್ದಂಗೆ ಮಾಡ್ತಾ ಇದ್ದಿದ್ರು, ಇವ್ರು ಕಿತ್ಕೊಂಡು ತಿಂತಾ ಇದ್ದಿದ್ರು. ಆಲೋಚನೆ ಮಾಡ್ರಿ, ದೇವರ ನಮ್ಮ ಸಂಗಡ ಇರುವುದರಿಂದ ಕೆಲವು ಪರಿಸ್ಥಿತಿಗಳನ್ನೆಲ್ಲ ಸೈತಾನ ನಮಗೆ ಕರ್ಕೊಂಡು ಹೋಗಿಬಿಡ್ತಾನೆ. ಯಾಕೆ ಗೊತ್ತಾ? ನಮ್ಮ ಒಪ್ಪಂದ ದೇವರ ಜೊತೆ ರೈಟ್ ಇಲ್ಲದಿರೋ ಕಾರಣ, ನಾವು ಗಟ್ಟಿಯಾಗಿ ಕಟ್ಕೊಳ್ಳದ ಕಾರಣ, ಗಟ್ಟಿಯಾಗಿ ಬಿಗಿಯಾಗಿ ದೇವರ ಸಂಗಡ ಇಲ್ಲದ ಕಾರಣ ಸೈತಾನ್ ಬಂದು ಕತ್ಕೊಂಡು ಹೋಗ್ತಾನೆ. ನೋಡಿ, ಆ ಸ್ತ್ರೀಗೆ ನಾವು ಓದಿದ್ವಿ, ಅವಳು ಮಗು ಆದ ಮೇಲೆ ಅವಳು ಎಲ್ಲಿ ತಂದುಬಿಟ್ಟಳು? ಚರ್ಚಲ್ಲಿ ತಂದುಬಿಟ್ಟಳು. ಆ ಮಗುವಿನ ಏನಾಯಿತು? ಭಯ ಭಕ್ತಿಯಲ್ಲಿ ತಾಯಿ ಏನು ಕಲಿಸಿದಳು ಅದು ಮಗುವಿನ ರೈಟ್ ಮೇನ್ ಪೊಸಿಷನ್. ಆ ಮಗುವಿನ ಏನಾಯಿತು? ಒಂದು ದೊಡ್ಡ ಪ್ರವಾದಿ ಆದನು. ಒಂದು ಪ್ರವಾದ ಬೀಳಲಿಲ್ಲ ಸಮುವೇಲ ಅನ್ನೋದು. ಅಷ್ಟು ಬಿಗ್ಗೆಸ್ಟ್ ಪ್ರೊಫೆಸಿ ಮಾಡಿ ಇಡೀ ಬೈಬಲಲ್ಲಿ ಎಲ್ಲರ ಪ್ರವಾದನೆಗಳು ಹಿಂದೆ ಮುಂದೆ ಆಗಿರ್ತವೆ. ಅದರ ಸಮುವೇಲನ ಪ್ರವಾದನೆ ರೈಟ್ ಆಗಿ ಡಿಸಿಷನ್ ತೋರಿಸ್ತಾ ಇತ್ತು. ಅವನ ಬೈಬಲ್ ಹೇಳ್ತದೆ, ಅವನ ಪ್ರವಾದನೆಯಲ್ಲಿ ಒಂದು ಸ್ವಲ್ಪನೂ ಮೇಗೆ ತಳಗಳು ಬರಲಿಲ್ಲ, ರೈಟ್ ಆಗ್ತಾ ಇತ್ತು ಎಲ್ಲ. ಆದರೆ ಪ್ರಿಯ ದೈವ ಜನರೇ, ನಾನು ತಿಳಿಸುವ ಈ ಸಂದೇಶ ಉಪಸ್ಥಿತಿ ಏನೆಂದರೆ, ಯಾವಾಗ ದೇವರಿಗೆ ನಾವು ಹರಕೆ ಮಾಡ್ತೀವೋ ಆ ಹರಕೆ ದೇವರಿಗೆ ನಾವು ಕೊಡಬಾರ್ದು, ನಾವು ಇಟ್ಕೊಂಡ್ರೆ ಅದು ಪಾಪಗ್ರಸ್ತ ಆಗಿರ್ತೀವಿ. ಯಾವಾಗ ದೇವರಿಗೆ ನಾವು ಹೋಗಬೇಕಾದಂಥ ನಮ್ಮ ಹರಕೆಗಳಿದವೋ, ಯಾವಾಗ ನಾವು ಹರಕೆ ಮಾಡ್ತೀವೋ ಆವಾಗ ದೇವರಿಗೆ ಎಣಿಸಕ್ಕೆ ಚಾಲು ಮಾಡ್ತಾನೆ ಟೈಮು. ಇವರಿಗೆ ಕೊಡಬೇಕಂತ ಟೈಮ್ ಚಾಲು ಮಾಡ್ತಾನೆ. ಆ ಟೈಮಿನ ಪ್ರಕಾರ ದೇವರು ನಿಮ್ಮನ್ನು ಒದಗಿಸ್ತಾನೆ. ಆ ಟೈಮಿನ ಒಳಗಡೆ ನೀನು ಕೆಲಸವೇ ಆಯಿತು ಅಂತ ಇಟ್ಕೋ, ನೀನು ಕೊಡೋಕ್ಕೆ ಲೇಟ್ ಆದಿ ಅಂದರೆ ಅದು ಪಾಪಗ್ರಸ್ತರಾಗ್ತೀರಾ, ಶಾಪಗ್ರಸ್ತರಾಗ್ತೀರಾ. ಅದಕ್ಕೆ ದೇವರಿಗೆ ಮಾಡಿದಂಥ ಹರಕೆಗಳನ್ನು ದೇವರಿಗೆ ಎದುರು ಒಪ್ಪಿಸಬೇಕು. ಯಾಕೆಂದರೆ ಇಡೀ ಬೈಬಲ್ ಪ್ರೂವ್ ಆಗ್ತದೆ, ದೇವರಿಗೆ ಏನನ್ನ ಆಗಿದೆಯೋ ಹರಕೆಗಳನ್ನು ಅದು ಪೂರ್ತಿ ಆಗಬೇಕು. ಹರಕೆ ಮಾಡೋ ಟೈಮಿನಲ್ಲಿ ಹರಕೆ ಮಾಡೋದು ಮಾಡಬೇಕಂತ ತೀರ್ಮಾನ ಅಲ್ಲ, ಮಾಡಬಾರ್ದಂತ ಬಿ ಇಲ್ಲ. ನಿಮ್ಮ ಭಕ್ತಿಯಿಂದ ಕೈಲಾಯ್ತಂದರೆ ಮಾಡಬೇಕು. ಆಗಲಿಲ್ಲ, ಸಪೋಸ್ ಆ ಹರಕೆ ಇವತ್ತು ನಿಮ್ಮೊಂದು ಮಗು ಆಯಿತು, ಆ ಮಗು ಆದ ಮೇಲೆ ಈ ರೀತಿ ಡಿಸಿಷನ್ ತೊಗೊಂಡ್ರ, ದೇವರಿಗೆ ಒಂದು ಉತ್ತಮವಾದ ಚರ್ಚ್ ಕಟ್ಟಕ್ಕೆ ಒಂದು ಮಗು ಆಯಿತು, ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಚರ್ಚಲ್ಲಿ ಎಲ್ಲೆಲ್ಲೋ ಹಾಕಿದ್ದೀವಿ, ಮಕ್ಕಳ ಆಸ್ಪತ್ರೆಗಾಗಿ 3-4 ಲಕ್ಷ ರೂಪಾಯಿ ನಾವು ಹಾಕಿದ್ದೀವಿ, ಆದರೆ ಎಲ್ಲೂ ಆಗಲಿಲ್ಲ. ಚರ್ಚಿಗೆ ಕಟ್ಲಕ್ಕೆ ಒಂದು 20,000 50,000 30,000 ಚರ್ಚಿಗೆ ಕಟ್ಲಕ್ಕೆ ಕೊಡ್ತೀವಂತ ನೀವೇನಾದರೂ ಹರಕೆ ಹೊತ್ತಿದ್ರಿ, ಅದು ರೈಟ್ ಇದೆ. ಆದರೆ ಯಾರಾದರೂ ಹರಕೆಗಳಿಗೆ ಬೇಡ ಅಂತ ಅನ್ನೋದಾದರೆ ಅವರು ಪಾಪಗ್ರಸ್ತರಿದ್ದಾರೆ ಅಂತ ಬೈಬಲ್ ಹೇಳ್ತಾರೆ. ನಿಮ್ಮ ಹರಕೆಗಳನ್ನು ಯಾರಾದರೂ ರುಕ್ಔಟ್ ಮಾಡ್ತಾ ಇರೋದಾದರೆ, ಸಪೋಸ್ ಗಂಡ ಆಗಿರಲಿ, ಅತ್ತೆ ಆಗಲಿ, ಮಾವ ಆಗಲಿ, ಪರಿವಾರದವರಾಗಲಿ, ನೀವು ಹರಕೆ ಮಾಡಂತ ದೇವ್ರು ಹೇಳಿಲ್ಲ. ನಿನ್ನ ಕೈಲಾದರೆ, ನಿನ್ನ ಸಾಧ್ಯವಾದರೆ ನಿನ್ನ ಹರಕೆಗಳನ್ನು ಪೂರ್ತಿ ಮಾಡು. ಆಗಲಿಲ್ಲ ಅಂದರೆ ದೇವರು ನಿನ್ನನ್ನು ಯಾವುದೇ ರೀತಿ ಫೋರ್ಸ್ ಮಾಡಲ್ಲ. ಭಾಳ ಜನ ಹರಕೆ ಮಾಡ್ತಾರ, ಅದು ಹರಕೆ ಮಾಡಿ ನಾವು ಮುಚ್ಚಿಕೊಡ್ತೀವಿ. ದೇವರಿಗೆ ಭೂಮಿ ಮೇಲೆ ಎಲ್ಲಿ ಭೀ ಓಡಾಡಿದ್ರು ಮನುಷ್ಯನಿಂದ ಮುಚ್ಚಿಕೊಡ್ಬೋದು. ಈ ಪ್ರಪಂಚ ಭಾಳ ದೊಡ್ಡದು ಮಾಡ್ಯಾನ ದೇವರು. ನೀವು ಎಲ್ಲಿ ಭೀ ಮುಚ್ಚಿಕೊಡ್ಬೋದು, ಆದರೆ ಮನುಷ್ಯನ ಮರಿ ಆಗ್ಬೋದು, ಆದರೆ ದೇವರಿಗೆ ಮುಚ್ಕುಂತಿ ನಡೆಯೋಕ್ಕಾಗಲ್ಲ. ಯಾಕೆಂದರೆ ಭೂಮಿ ಆಕಾಶ ಅವಂದದ. ಅದಕ್ಕೆ ದೇವ್ರು ಹೇಳ್ತದಾನೆ, ಸಾಧ್ಯವಾದರೆ ನಿನ್ನ ಕೈಲಿ ಮಾಡೋಕ್ಕಾದರೆ ನೀನು ಹರಕೆಯನ್ನು ಮಾಡು. ಆಗಲಿಲ್ಲ, ನೋ ಪ್ರಾಬ್ಲಮ್. ದೇವ್ರು ಹೇಳ್ತಾನೆ,
ಇದ್ದಿದ್ದ ಭಕ್ತಿಯನ್ನು ತೋರಿಸು. ಅದಕ್ಕೆ ಭಾಳ ಜನ ಏನು ಮಾಡ್ತಾರೆ, ಹರಕೆಗಳು ಮಾಡ್ತಾ ಇರ್ತಾರೆ, ಅದ್ರ ನಿಭಾಯಿಸೋಕ್ಕಾಗಲ್ಲ, ನಿಭಾಯಿಸೋಕ್ಕಾಗಲಾರ್ದ ಶಾಪಗ್ರಸ್ತರಾಗ್ತಾರೆ. ಮತ್ತೆ ಅವ್ರ ಮಿಂದ ಆ ಹರಕೆ ಅಂತೂ ಒಂದು ತೊಗೊಂಡು ಖುಷಿ ಪಡ್ತಾರೆ. 7 ಆಪತ್ತುಗಳು ಅವ್ರ ಹಿಂದೆ ಓಡಿ ಬರ್ತದೆ, 7 ಸಂಕಟಗಳು ಅವ್ರ ಹಿಂದೆ ಓಡಿ ಬರ್ತವೆ, 7 ನಷ್ಟಗಳು ಅವ್ರ ಹಿಂದೆ ಓಡಿ ಬರ್ತದೆ. ಪ್ರಿಯ ದೇವ ಜನರ, ಇಲ್ಲಿ ಸಾಮುವೇಲನ ವಿಷಯದ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ, ಅವಳು ಮಗು ಆಗಿ ಒಂದು ದೊಡ್ಡದು ಆಗಿ ಅವನು ಗರ್ಭ ತುಂಬಿಕೊಂಡು ಆ ಮಗುವನ್ನ ಡೆಡಿಕೇಟ್ ಮಾಡ್ತಾಳೆ, ಮಗುವನ್ನ ಕೊಡ್ತಾಳೆ ಅಂದರೆ ನಾರ್ಮಲ್ ಮಾತಲ್ಲ. ಆಲೋಚನೆ ಮಾಡಿ, ಅವಳು ರೈಟ್ ಪರ್ಸನ್ ಆಗಿದ್ರು. ದೇವರಿಗೆ ಎಷ್ಟು ಭಕ್ತಿಯಿಂದ ಪ್ರೀತಿಯಿಂದ ನೋಡೋಳಿದ್ರು, ದೇವರಿಗೆ ಎಷ್ಟು ಹತ್ತಿರದಿಂದ ನೋಡೋಳಿದ್ರು. ಆಲೋಚನೆ ಮಾಡಿ, ಇವತ್ತು ನಮ್ಮ ಮಕ್ಕಳಿಗೆ, ಇನ್ನೊಬ್ಬರಿಗೆ ಮಕ್ಕಳಿಲ್ದರಿಗೆ, ಅಕ್ಕನ ಮಗಳು ಮೈದನ ಮಗನಿಗೆ ಇವತ್ತು ದತ್ತು ಕೊಡು ಅಂದರೆ ಕೊಡಲ್ಲ. ನಾವು ಹೇಳ್ತೀವಿ ನಮ್ಮ ಮಕ್ಕಳು ನಮಗೆ ವಜ್ಜೆ ಆಗ್ಯಾವೇನ್ರಿ ಅಂತ ಹೇಳ್ತೀವಿ. ನಮಗೆ ಎಷ್ಟು 4-5 ಮಕ್ಕಳಿದ್ರು ಭೀ ಮಕ್ಕಳು ಎದುರು ಇಲ್ದವ್ರಿಗೆ, ನಿಮ್ಮ ರಿಲೇಟಿವ್ದವ್ರು ಕೇಳ್ತಾ ಇದ್ದಾರೆ ದತ್ತು, ಅವ್ರಿಗೆ ಕೊಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ಭಾಳ ಜನ ಏನಿದೆ ಅಂದರೆ ನಮಗೆ ಇರ್ತದಂತ ಹಂತದ ಸಮಯದಲ್ಲಿ ಅವಳು ದೇವರ ಜೊತೆ ಒಪ್ಪಂದ ಮಾಡಿಕೊಂಡಳು. ದೇವರ ಜೊತೆ ಒಪ್ಪಂದ ಮಾಡಿದ ಮೇಲೆ ಅವಳು ಆ ಹಾಲನ್ನು ಕುಡಿಸೋದನ್ನು ಬಿಟ್ಟಿದ ಮೇಲೆ ಆ ಮಗುವನ್ನ ದೇವರ ಚರ್ಚಿಗೆ ತನ್ನ ಒಪ್ಪಿಸಿದಳು. ಪ್ರಿಯ ದೇವ ಜನರೇ, ಇವತ್ತಿನ ಈ ವಾಕ್ಯದ ಅರ್ಥ ಏನಿದೆ? ಸಮುವೇಲನ ಚಿಕ್ಕ ಬಾಲಕನಲ್ಲೇ ದೇವರ ದರ್ಶನಗಳನ್ನು ನೋಡ್ತಾ ಇದ್ದನು. ಸಾಕ್ಷಾತ್ ರೂಬರು ಬೈಬಲ್ ಬರೆಯಲ್ಪಟ್ಟಿದೆ. ಮುಂದಿನ ವಿಷಯದಲ್ಲಿ ನೋಡೋದಾದರೆ, ನೀವು 11ನೇ ವಚನದಲ್ಲಿ ನೋಡೋದಾದರೆ, ದೇವರು ಅವತನಿಗೆ ಯಾವ ರೀತಿಯಿಂದ ಸಾಕ್ಷಾತ್ವಾಗಿ ರೂಪ ಧರಿಸಿಕೊಂಡು ದೇವರು ನೋಡಿದ. ಓದಿ 11ನೇ ವಚನದಿಂದ, ಯೆಹೋವನು ಸಮುವೇಲನಿಗೆ ನಾನು ಇಸ್ರಾಯೇಲರಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು. ಅದರ ವಿಷಯ ಕೇಳುವವರು 2 ಕಿವಿಗಳು ಮೊರ್ರೆನ್ನುವವು. ಎಲಿಯ ಮನೆಯನ್ನು ಕುರಿತು ತಿಳಿಸಿದೆಲ್ಲವನ್ನು ಆ ದಿನದಲ್ಲಿ ತಪ್ಪದೆ ನೆರವೇರುವೆವು. ಸಾಕಷ್ಟೇ. ಎಲಿಯನ ಬಗ್ಗೆ ಮಾತನಾಡಕ್ಕೆ ಬಂದಿದ್ದ ದೇವರು ರೂಬೋನಿಗೆ ಮಾತನಾಡಕ್ಕೆ ಬಂದಿದ್ದನು. ಆಲೋಚನೆ ಮಾಡ್ರಿ, ಇವತ್ತು ನಾವು ರೈಟ್ ಒಳ್ಳೆ ಮನುಷ್ಯ, ಒಳ್ಳೆ ಪ್ಲೇಸಲ್ಲಿ ನಾವು ಬಂದಿದ್ದೀವಿ ಅಂದರೆ ದೇವರು ನಮ್ಮ ಜೊತೆ ಮಾತನಾಡುವಂತನಾಗಿದ್ದಾನೆ. ನಾವು ಬಂದೆ ಪ್ರಾರ್ಥನೆ ನಮ್ಗೆ ಕರೆಕ್ಟಾಗಿರೋದ್ರಿಂದ ದೇವರು ನಮ್ಮ ಜೊತೆ ಮಾತನಾಡಿದ್ದಾನೆ. ಭಕ್ತಿ ಕರೆಕ್ಟಾಗಿರೋದ್ರಿಂದ ದೇವರು ನಮ್ಮ ಜೊತೆ ಮಾತನಾಡೋನಾಗಿದ್ದಾನೆ. ಅಲ್ಲಿ 3 ಸಲ ಶಬ್ದವಾಯಿತು. ಆ ಮಗುವನ್ನ ರಿಟರ್ನ್ ಎಲ್ಲಿ ಹೋಯಿತು, ಅಲ್ಲಿ ಎಲಿಯನ ಹತ್ರ ಓಡೋಗ್ತದೆ. ಆಗ ಎಲಿ ಹೇಳ್ತಾನೆ, ನಾನಲ್ಲ ಮಗನೇ, ಹೋಗಿ ರಿಟರ್ನ್ ಮಲ್ಕೋ ಅಂತ 3 ಸಲ ಹೇಳಿದ ಮೇಲೆ 3ನೇ ಸಲ ಹೇಳ್ತಾನೆ, ನಿನಗೆ ಇನ್ನೊಂದು ಸಲ ಸೌಂಡ್ ಬಂತಂದರೆ ನೀನು ಇಷ್ಟೇ ಹೇಳು, ಅಪ್ಪಣೆ ಆಗಲಿ ಅಂತ ಹೇಳ್ಬಿಡು. ಇವಾಗ ತಿಳ್ಕೊಡಿ, ಆ ಗಳಿಗೆ ಹೇಳಿದ ಮೇಲೆ ದೇವರ ಆ ಮಾತನ್ನು ತಗೊಂಡು ರಿಸೀವ್ ಮಾಡಿ ರೂಬೋನಿಗೆ ಸಾಕ್ಷಾತ್ವಾಗಿ ಮಾತನಾಡಿದ. ಆ ರಾತ್ರಿ 11ನೇ ವಚನ 10ನೇ ವಚನದಲ್ಲಿ, ಪ್ರಿಯ ದೇವ ಜನರಿಗೆ ಗೊತ್ತರ, ಒಂದನ್ನು ತಲೆಯಲ್ಲಿ ಇಟ್ಕೊಡ್ರ, ದೇವರು ನಮ್ಮ ಸಂಗಡ ಯಾವ ಸಮಯದಲ್ಲಿ ಯಾವಾಗ ಕರೆಕ್ಟಾಗಿ ನಡೀತೀವೋ ಅವಾಗ ಮಾತನಾಡ್ತಾನೆ. ಯಾವಾಗ ರಾಂಗ್ ಆಗಿ ನಡೀತೀವೋ ಅದೇ ದೇವರು ನಮ್ಮನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟಾಕ್ತಾನೆ. ಅದೇ ದೇವರು ಶತ್ರುಗಳ ಕೈಯಲ್ಲಿ ಒಪ್ಪಿಸ್ತಾನೆ. ಅದೇ ದೇವರು ದುರಾತ್ಮಗಳ ಕೈಯಲ್ಲಿ ಒಪ್ಪಿಸ್ತಾನೆ. ಅದೇ ದೇವರು ಸೈತಾನಗಳು ನಮ್ಮನ್ನು ಅಧೀನವಾಗಿ ಕರ್ಕೊಂಡು ಹೋಗ್ತವೆ. ಅದೇ ದೇವರು ಶತ್ರುನ, ನಾವು ದೇವರು ರಾಂಗ್ ಆಗಿ ನಡೀತಾ ಇರೋದಾದರೆ ಶತ್ರುನ ಮತ್ತೆ ರಿಟರ್ನ್ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಯಾರು ತಪ್ಪನ್ನು ಮಾಡೋಕ್ಕೆ ಸಿದ್ಧರಾಗಬೇಡ್ರಿ. ಈ ವಾಕ್ಯ ನಿಮ್ಮನ್ನು ಒಂದನ್ನು ತಿಳಿಸ್ತದೆ, ಭಯ ಹುಟ್ಟಿಸೋದಲ್ಲ. ನಾವು ಕರೆಕ್ಟಾಗಿ ನಡೆಯೋದ್ರಿಂದ ದೇವರ ಸೇವಕರು, ದೇವರ ಸೇವಕಿಯು, ದೇವರ ಮಗಳು, ದೇವರ ಮಗನಾಗ್ತದೆ. ದೇವರು ಒಂದೊಂದು ರೂಪಾಯಿಯೂ ಸಹ ಲೆಕ್ಕ ನೋಡ್ತಾ ಇದ್ದಾನೆ. ಒಂದೊಂದು ಸಮಯ ಟೈಮಿನಲ್ಲೂ ದೇವರು ನೋಡ್ತಾ ಇದ್ದಾನೆ. ಒಂದೊಂದು ಕೆಲಸಗಳನ್ನು ದೇವರು ನೋಡ್ತಾ ಇದ್ದಾನೆ. ಯಾಕೆಂದರೆ ಅಲ್ಲೂ ಸಹ ದೇವರು ಭಾಳ ಅಬ್ಸರ್ವ್ ಮಾಡ್ತಾ ಇದ್ರು. ತ್ರಿಶೂಲದಿಂದ ಅವ್ರ ಮಾಂಸಗಳು ತಿಂತಾ ಇದ್ರು. ತ್ರಿಶೂಲ ಎಲ್ಲಿದು ಬಂತು? ಇವತ್ತಿನ ದಿನ ತ್ರಿಶೂಲ ಭಾಳ ಜನರ ಕೈಯಲ್ಲಿ ಇರ್ತದೆ. ಆದರೆ ತ್ರಿಶೂಲದಿಂದ ಅವ್ರು ಏನು ಮಾಡ್ತಾ ಇದ್ರು? ಆ ಮಾಂಸಗಳನ್ನು ಹುಡಿತಾ ಇದ್ರು. ಮುಂದೆ ವಚನ ಭಾಳ ಸ್ಪಷ್ಟತೆಯಿಂದ ನಾನು ಬಂದಿದ್ದೀನಿ, ನೀವು ತಿಳ್ಕೊಂಡಿದ್ರ ಒಳಗಡೆ ಏನಿದೆ ಅಂದರೆ, ಅವ್ರು ಹೇಗೆ ಊಟ ತಿಂತಾ ಇದ್ರು ಗೊತ್ತಾ? ತ್ರಿಶೂಲಗಳನ್ನ ಆ ಮಾಂಸದ ಒಳಗಡೆ ಹಾಕಿ ಕಿತ್ಕೊಂಡು ತಿಂತಾಯಿದ್ರು, ಹಸಿ ತಿಂತಾ ಇದ್ರು. ಪ್ರಿಯ ದೇವ ಜನರೇ, ಆಲೋಚನೆ ಮಾಡಿ, ದೇವರು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಎಲ್ಲ ಕೌಂಟ್ ಮಾಡ್ತಾ ಇದ್ದಾನೆ, ಎಲ್ಲವನ್ನು ನೋಡ್ತಾ ಇದ್ದಾನೆ. ನಮ್ಮಿಂದ ಎಷ್ಟು ಲಾಭ ಆಗ್ತಾ ಇದೆ ದೇವರಿಗೆ, ನಮ್ಮಿಂದ ಎಷ್ಟು ನಷ್ಟ ಆಗ್ತದೆ. ದೇವರು ಹೆಚ್ಚು ಭಾಳ ತಲೆಗಿಟ್ಕೊಳ್ಳಿ. ದೇವರೇ ಸ್ವಲ್ಪ ಉಪಕಾರ ಮಾಡಿದ್ದಾನೆ, ಅದರ ಈ ಸನಿ ಕೊಡು. ದೇವರಲ್ಲ, ಪೂರ್ತಿಯಾಗಿ ಕೆಲಸ ಮಾಡಿದ್ರೆ ಪೂರ್ತಿಯಾಗಿ ಪ್ರತಿಫಲ ಕೊಡ್ತಾರೆ. ಸ್ವಲ್ಪ ಕೆಲಸದಲ್ಲಿ ದೇವರು ನಮ್ಮನ್ನು ಬಲ ಕೊಡೋಲ್ಲ, ಜಾಸ್ತಿ ಕೆಲಸದಲ್ಲಿ ದೇವರು ನಮ್ಮನ್ನು ಬಲ ಕೊಡುವಂತನಾಗಿದ್ದಾನೆ. ಹಲ್ಲೆಲೂಯ್ಯ. ಗಟ್ಟಿ ಸ್ವರಗಳಿಂದ ಹೇಳೋಣ, ಹಲ್ಲೆಲೂಯ್ಯ. ಎಷ್ಟು ಜನ ಈ ವಾಕ್ಯಗಳನ್ನು ಕೇಳ್ತಾ ಇದ್ದೀರಾ? ಹಲ್ಲೆಲೂಯ್ಯ. ದೇವರು ನಿಮ್ಮ ಸಂಗಡ ಇರಬೇಕಾದರೆ ನಾವು ನಿಯತ್ತಾಗಿ ಕರೆಕ್ಟಾಗಿರಬೇಕು. ಆವಾಗ ಮಾತ್ರ ನಮ್ಮ ಜೀವಿತದಲ್ಲಿ ದೇವರು ಶತ್ರುಗಳ ಕೈಯಲ್ಲಿ ಒಪ್ಪಿಸಲ್ಲ, ಅಂಧಕಾರ ಕೈಯಲ್ಲಿ ಒಪ್ಪಿಸಲ್ಲ, ಫಿಲಿಸ್ಟರ್ ಕೈಯಲ್ಲಿ ದೇವರು ಒಪ್ಪಿಸಲ್ಲ. ಇವತ್ತು ಯಾವ ಯುದ್ಧ ಆಡೋರು ಫಿಲಿಸ್ಟರ್ ಸೈನ್ಯ ಇಲ್ಲ. ಇವತ್ತು ಸೈತಾನೇ ಒಂದು ದೊಡ್ಡ ಸೈನ್ಯ ಆಗ್ಯದ್ರಿ. ಅದನ್ನು ಎಲ್ಲರನ್ನ ಸರ್ವನಾಶ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರ ಜೊತೆ ನಾವು ಒಪ್ಪಂದ ಕಟ್ಕೊಳ್ಳೋಣ, ಅದ್ರ ಪ್ರಕಾರ ನಾವು ಜೀವಿಸೋಣ. ಕಣ್ಣುಗಳ ಮುಚ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಈ ವಾಕ್ಯ ದೇವರು ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಪರಿಶುದ್ಧವಾದ ದೇವರೇ, ಈ ಆನ್ಲೈನಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೋ ಅವರೆಲ್ಲರನ್ನ ನೀನು ಮುಟ್ಟು ಸ್ಪರ್ಶಿಸಲಿ. ಪರಿಶುದ್ಧಾತ್ಮ ಅವರನ್ನ ನಿನ್ನ ಅಧಿಕವಾಗಿ ನಿನ್ನ ಹಸ್ತ, ನಿನ್ನ ಕೃಪೆಯಿಂದ, ನಿನ್ನ ದಯಮಾನದಿಂದ ತುಂಬಿಸುಪ್ಪ.
ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲ ಪ್ರಾರ್ಥನೆಗಳು ಇವತ್ತು ಅನೇಕ ಮಕ್ಕಳಿಗೆ ಲೈವಲ್ಲಿ ನೋಡುವಂಥ ಜನರ ಮೇಲೆ ನಿನ್ನ ದಯವನ್ನು ತೋರಿಸು ನನ್ನ ದೇವ, ನಿನ್ನ ಕೃಪೆಯನ್ನು ತೋರಿಸು ನನ್ನ ದೇವರೇ. ಇವತ್ತು ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲೂ ಯಾವ ರೀತಿಯಿಂದ ಎಲಿಯನ ಮಕ್ಕಳು ನಾಶವಾದರು. 12 ಪ್ರಾರ್ಥನೆ ಕೇಳ ಸಂವೇಲನಿಗೆ ಉತ್ತರ ಕೊಟ್ಟು ಅವನ ಸೇವೆಗೆ ಭಾಳ ಸ್ಟ್ರಾಂಗ್ ಮಾಡಿದ್ರಿ. ಪ್ರತಿ ಒಂದೊಂದು ನಿನ್ನನ್ನು ಗಮನಿಸುವರು, ನಿನ್ನನ್ನು ಗೌರವಿಸೋರಿಗೆ ಗೌರವಿಸ್ತೀನಿ ಅಂತ ಹೇಳಿದ್ದಿ, ನಿನಗೆ ಸನ್ಮಾನಿಸಿದವರಿಗೂ ನಾನು ಸನ್ಮಾನಿಸ್ತೀನಿ ಅಂತ ಹೇಳಿದ್ರಿ, ನೀನು ಅಪಪರಿಚಯ ಮಾಡೋವರಿಗೂ ನಾನು ಅವರ ಅಪಪರಿಚಯಗಳನ್ನು ನಡೆಸುವಂತನಾಗಿದ್ದು ಅಂತ ಹೇಳಿದ್ದಿ. ಕರ್ತನೆ, ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಈ ಜೀಸಸ್ ಪವರ್ಫುಲ್ ಹೀಲಿಂಗ್ ಚರ್ಚ್ ಒಳಗಡೆ ಇವತ್ತು ಎಲ್ಲರ ಮೇಲೆ ನಿನ್ನ ದಯವನ್ನು ತೋರಿಸು, ಎಲ್ಲರ ಮೇಲೆ ನಿನ್ನ ಅಭಿಷೇಕವನ್ನು ತೋರಿಸು. ನಿನ್ನ ಆತ್ಮವು ಈ ವಾಕ್ಯದ ಒಟ್ಟಿಗೆ ಇತ್ತು, ಆ ವಾಕ್ಯವು ಎಲ್ಲರಿಗೆ ಜೀವಕರವಾಗಿರಲಿ. ಹಾಗೆ ಮಾಡಿದ ದೇವರಿಗೆ ನಾಮನ ತುಂಬಿಸು. ಯೇಸುವಿನ ಆಮೆನ್.